ಈ ಹಿಂದೆ ಹಲವಾರು ವಿಜ್ಞಾನಿಗಳು ಅದರಲ್ಲೂ ಕೂಡ WHO ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಬೇಕು ಅಂತ ಹೇಳಿ ಹಿಂದೆ ಅಮೆರಿಕ ಅಧ್ಯಕ್ಷರಾಗಿದ್ದಂತ ಟ್ರಂಪ್ ಬಹಳ ಒತ್ತಡ ಹಾಕಿದ್ರು. ಒಂದು ಟೀಮ್ ಕೂಡ ಚೀನಾಗೆ ಹೋಯ್ತು. ವುಹಾನ್ ನಲ್ಲಿ ಅವರಿಗೆ ಅಂತ ಸರಿಯಾದ ಬೆಂಬಲ ಅಲ್ಲಿರುವಂತ ಸ್ಥಳೀಯ ಸಿಬ್ಬಂದಿಯಿಂದ ಅಧಿಕಾರಿಗಳಿಂದ ಸಿಗ್ಲಿಲ್ಲ ಅನ್ನುವಂಥದ್ದು ಕೂಡ ನಂತರ ಅಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಯಿತು. ಬಟ್ ವಿಸ್ತೃತವಾದಂತಹ ತನಿಖೆಯ ನಂತರದಲ್ಲಿ ಚೀನಾದ ವಿರುದ್ಧವಾಗಿದ್ದಂತಹ ಆರೋಪಕ್ಕೆ ತಕ್ಕಂತ ಪುರಾವೆಗಳನ್ನ WHO ಕಲೆಕ್ಟ್ ಮಾಡಲಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಅದರ ಕಾರಣಗಳು ಬೇರೆ ಬೇರೆ ಇದೆ. ಯಾಕಂದ್ರೆ WHO ಮೇಲೂ ಕೂಡ ಚೀನಾ ದೊಡ್ಡ ನಿಯಂತ್ರಣವನ್ನ ಹೊಂದಿದೆ ಅನ್ನುವಂಥದ್ದು ಸ್ಪಷ್ಟ. ಹೀಗಾಗಿ ಒಂದು ವಸ್ತುನಿಷ್ಠವಾದ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ತಾನೇ ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಈಗ ಸುಮಾರು 95 ದಿನಗಳ ಒಳಗಾಗಿ ನೀವು ಇದ್ರ ಬಗ್ಗೆ ಒಂದು ವಿಸ್ತೃತವಾದ ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು ಅಂತ ಜೋ ಬೈಡನ್ ಈಗ ಆಲ್ರೆಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇದರ ನಡುವೆನೇ ಈಗ ಬ್ರಿಟನ್ ಜೊತೆಗೆ ನಾರ್ವೆಯ ವಿಜ್ಞಾನಿಗಳು ಹೇಳಿರುವಂತಹ ಈ ಮಾತು ಜೊತೆಗೆ ಇದು ಒಂದು ಜರ್ನಲ್ ಅಲ್ಲೂ ಕೂಡ ಇದು ಈಗ ಆಲ್ರೆಡಿ ಪ್ರಕಟ ಆಗೋದಕ್ಕೆ ಸಿದ್ಧ ಆಗಿದೆ. ಬಹಳ ಪುರಾವೆಗಳ ಜೊತೆಗೇನೆ ಅವರು ಇಡ್ತಾ ಇರುವಂತಹ ಈ ವಾದ ಇದೆಯಲ್ಲ, ಇದು 100% ಚೀನಾದ ವುಹಾನ್ ಲ್ಯಾಬ್ ನಲ್ಲೇ ಕೊರೋನಾ ವೈರಸ್ ತಯಾರಾಗಿದೆ. ಅದರಲ್ಲೂ ಈ ವೈರಸ್ಗೆ ಮಾರಣಾಂತಿಕವಾಗಿ ಮನುಷ್ಯರ ಮೇಲೆ ಬೀರಬಲ್ಲ ಅಂತ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಆ ಲ್ಯಾಬ್ ನಲ್ಲೇ ಮಾಡಲಾಗಿತ್ತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಆಮೇಲೆ ಸಾಮಾನ್ಯ ಜನಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಒಂದಷ್ಟು ಗೊಂದಲಗಳಿರುತ್ತೆ. ಆಮೇಲೆ ಇನ್ನೂ ಕೂಡ ಅಂದ್ರೆ ಅರಿತುಕೊಳ್ಳಬಹುದಾದಂತಹ ಭಾಷೆಯಲ್ಲಿ ಇದನ್ನ ವಿವರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತವಾಗಿಯೂ ಇದೆ. ಹೀಗಾಗಿನೇ ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ತಜ್ಞರು ಕೂಡ ಜಾಯಿನ್ ಆಗ್ತಾರೆ. ಹೇಗೆ ಈ ರೀತಿಯಾದಂತಹ ವೈರಾಣುವನ್ನ ಬದಲಿಸೋದಕ್ಕೆ ಸಾಧ್ಯ ಇದೆ, ಅದು ಹೆಂಗೆ ಬದಲಿಸಿ ಚೀನಾ ಇಡೀ ಮನುಕುಲಕ್ಕೆ ದೊಡ್ಡ ಆತಂಕ ತಂದಿಟ್ಟಿದೆ, ಇದ್ರ ಬಗ್ಗೆ ನಾವು ವಿಸ್ತೃತವಾಗಿ ತಿಳ್ಕೊಳ್ತಾ ಹೋಗೋಣ. ಇನ್ನು ನೈಸರ್ಗಿಕವಾಗಿದ್ದಂತಹ ಕೆಲ ವೈರಸ್ ಗಳನ್ನ ತಿರುಚಿ ಅದು ಹೇಗೆ ಮಾನವನಿಗೆ ಮನುಕುಲಕ್ಕೆನೆ ಒಂದು ಮಾರಣಾಂತಿಕವಾಗಿ ಪರಿಣಮಿಸಬಲ್ಲುವಂತಹ ರೀತಿಯಲ್ಲಿ ಚೀನಾ ಅದನ್ನ ಸಿದ್ಧಪಡಿಸ್ತು ಅನ್ನುವಂಥದಕ್ಕೆ ಸಂಬಂಧಪಟ್ಟಾಗೆ ಈಗ ವಿಶ್ವದಾದ್ಯಂತ ದೊಡ್ಡ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭ. ಈಗ ತಾನೇ ನೀವು ನೋಡ್ತಾ ಇದ್ರಿ ಕಾರ್ಯಕ್ರಮದಲ್ಲೂ ಕೂಡ ಇದಕ್ಕೆ ಹೇಗೆ ಈ ಎಮಿನೋ ಆಸಿಡ್ ಅನ್ನ ಸೇರಿಸುವ ಮುಖೇನವಾಗಿ ಈ ರೀತಿಯಾಗಿ ನೈಸರ್ಗಿಕವಾದಂತಹ ವೈರಸ್ ಗಳನ್ನ ತಿರುಚಲಾಯಿತು ಅನ್ನುವಂಥದ್ದು. ಇದೆಲ್ಲ ನಾವು ವಿಸ್ತೃತವಾಗಿ ತಿಳ್ಕೊಳ್ತಾ ಹೋಗೋಣ. ಹೇಗೆ ಈ ಅಮಿನೋ ಆಸಿಡ್ ಗಳನ್ನೆಲ್ಲ ಇದಕ್ಕೆ ಕೂಡಿಸುವ ಮುಖೇನವಾಗಿ ಇಂಥದ್ದೊಂದು ಅನಾಹುತಕ್ಕೆ ಕಾರಣ ಆಯ್ತು ಏನೋ ವುಹಾನ್ ಲ್ಯಾಬ್ ಅನ್ನುವಂಥ ಇದೆಲ್ಲ ನಾವು ತಿಳ್ಕೊಳ್ತಾ ಹೋಗೋಣ. ಬಟ್ ವಿಚಾರ ಅಂತ ಅಂದ್ರೆ ಇಲ್ಲಿ ಚೀನಾ ಇದನ್ನ ಮುಚ್ಚಿಡೋದಕ್ಕೆ ಏನೇನ್ ಬೇಕೋ ಅದೆಲ್ಲವನ್ನೂ ಮಾಡಿದೆ. ಅದಕ್ಕೆ ಹೇಳೋದು ನಮ್ಮಲ್ಲಿ ಹೇಳ್ತೀವಲ್ಲ ನಮಕ್ ಹರಾಮ್, ಚೀನಾ ನಮಕ್ ಹರಾಮ್ ಚೀನಾದ ರೀತಿಯಾಗಿ ವರ್ತಿಸಿದೆ. ಕೊರೋನಾ ಸ್ವಾಭಾವಿಕ ವೈರಸ್ ಅಲ್ಲ, ಚೀನಿಯರಿಂದಲೇ ಕೃತಕವಾಗಿ ಇದು ಸೃಷ್ಟಿಯಾಗಿದೆ. ನೀವು ಈ ವೈರಸ್ ಅನ್ನ ನೋಡಿದ್ರೆ ಈಗ ಅಲ್ಲಿ ನೀವು ಸ್ಕ್ರೀನ್ ಅಲ್ಲೂ ಕೂಡ ನೋಡ್ಬೋದು. ವಿಜ್ಞಾನಿಗಳು ಕೂಡ ಇದನ್ನ ಹೇಳ್ತಾರೆ. ಅಂದ್ರೆ ಒಂದು ರೀತಿ ಮುಳ್ಳಿನ ಮಾದರಿಯ ವೈರಸ್. ಆ ಮುಳ್ಳನ್ನು ಹೆಂಗೆ ಕ್ರಿಯೇಟ್ ಮಾಡಿ ನಮ್ಮ ಮನುಷ್ಯನ ದೇಹದ ಜೀವಕೋಶಗಳನ್ನ ಅವು ಕಚ್ಕೊಂಡಂಗೆ ಕೂರ್ಬೇಕು ದೇಹದೊಳಗೆ, ಅಂತದೆಲ್ಲ ಹೇಗೆ ಮಾರ್ಪಾಡು ಮಾಡ್ತಾ ಬಂದ್ರು ಆ ವೈರಸ್ ಅನ್ನ. ಇದೆಲ್ಲವೂ ಈಗ ಪ್ರಾಥಮಿಕ ಹಂತದಲ್ಲಿ ಬಟ ಬಯಲಾಗಿರುವಂತಹ ಸಂಗತಿ. ನಿಮ್ಗೆ ಗೊತ್ತಿರಬಹುದು, ಚೀನಾಗೆ ಸಂಬಂಧಪಟ್ಟ ಹಾಗಿನ ಓರ್ವ ಮಹಿಳಾ ವಿಜ್ಞಾನಿ ಚೀನಾದಿಂದ ಅಮೆರಿಕಾಗೆ ಅವರು ಓಡ್ ಹೋದ್ರು. ಅಲ್ಲೂ ಕೂಡ ಹೋಗಿ ಚೀನಾ ಹೇಗೆ ಈ ರೀತಿಯಾದಂತ ರಿಸರ್ಚ್ ಅನ್ನ ನಡೆಸ್ತಾ ಇತ್ತು ಇದೆಲ್ಲ ಅವರು ಅಮೆರಿಕಕ್ಕೆ ಹೋಗಿ ಬಯಲು ಮಾಡಿದ್ರು. ನನಗೆ ಏನು ಅಲ್ಲಿದ್ರೆ ನನ್ನ ಜೀವಕ್ಕೆ ಕಂಟಕ ಇದೆ, ಹಾಗಾಗಿ ನಾನು ಅಮೆರಿಕಕ್ಕೆ ಓಡ್ ಬಂದು ಹೇಳ್ತಾ ಇದ್ದೀನಿ ಅಂತ ಅವರೆಲ್ಲ ಹೇಳಿದ್ರು. ಬಟ್ ಅದಕ್ಕೊಂದಷ್ಟು ಪುರಾವೆ ಬೇಕಿತ್ತು. ಈಗ ಪುರಾವೆಗಳು ಲಭ್ಯ ಆಗ್ತಾ ಇರುವಂತಹ ಸಂದರ್ಭ. ಚೀನಾ ಲ್ಯಾಬ್ ನಿಂದಲೇ ಲೀಕ್ ಆಗಿತ್ತು ಕೊರೋನಾ. ವುಹಾನ್ ಲ್ಯಾಬ್ ನಲ್ಲಿ ವೈರಸ್ ಅನ್ನ ಈ ಚೀನಿ ವಿಜ್ಞಾನಿಗಳು ಸೃಷ್ಟಿಸಿದ್ದರು. ಲ್ಯಾಬ್ ನಲ್ಲೇ ಸೃಷ್ಟಿಯಾಗಿದ್ದು. ಚೀನಿಯರಿಂದ ಪ್ರಕೃತಿಯಲ್ಲಿ ಅಸ್ತಿತ್ವವಿಲ್ಲದ ವೈರಸ್ ಸೃಷ್ಟಿಯಾಯಿತು. ಗೊತ್ತಿರಲಿ, ನಮ್ಮ ಪ್ರಕೃತಿಯಲ್ಲಿ ಈ ತರ ಅಂತದ ಸಾವಿರಾರು ವೈರಸ್ಗಳಿದೆ. ಆದ್ರೆ ಅದನ್ನ ಮಾರಣಾಂತಿಕವಾಗಿ ಬದಲಿಸುವಂತ ಕೆಲಸವನ್ನ ಚೀನಾ ಮಾಡ್ತು. ಅಮೆರಿಕದ ಜೊತೆ ಸೇರಿನೇ ಒಂದು ಜಂಟಿ ಅಧ್ಯಯನದಲ್ಲಿ ಈ ವೈರಾಲಜಿ ಮಾಹಿತಿಯನ್ನ ಕದ್ದಿರ್ತಾರೆ. ಇದೇ ಮಾಹಿತಿಯನ್ನ ಹಿಡಿದು ಆಮೇಲೆ ಆ ಸ್ಟಡೀಸ್ ನಿಂತು ಹೋಗುತ್ತೆ. ಯಾಕಂದ್ರೆ ಒಬಾಮಾ ಅವರು ಬಂದಂತ ನಂತರದಲ್ಲಿ ಆ ಸ್ಟಡಿಯನ್ನ ಸದ್ಯಕ್ಕೆ ಮಟ್ಟಿಗೆ ಬೇಡ ಅಂತ ಹೇಳಿ ಅವ್ರು ತಾತ್ಕಾಲಿಕವಾಗಿ ತಡೆ ಕೊಟ್ಟಿರ್ತಾರೆ. ಬಟ್ ಅದಾದ ನಂತರದಲ್ಲಿ ಗೇನ್ ಆಫ್ ಫಂಕ್ಷನ್ ಅನ್ನುವಂತಹ ಒಂದು ವಿಧಾನ ಅದು ಹೇಗೆ ವರ್ಕ್ ಆಗುತ್ತೆ ವೈರಸ್ಗಳ ಮೇಲೆ, ಅಪಾಯಕಾರಿ ಅಲ್ಲದ ವೈರಸ್ ಅನ್ನು ಕೂಡ ಹೇಗೆ ನಾವು ಅದಕ್ಕೆ ಬಲ ಕೊಟ್ಟು ಮನುಷ್ಯರ ಜೀವಕ್ಕೆ ಕಂಟಕ ತರೋ ಕೆಲಸ ಮಾಡಬಹುದು. ಸಾಮಾನ್ಯ ಕೊರೋನಾ ವೈರಸ್ಗೆ ಪ್ರೋಟೀನ್ ಕೊಡುವಂತ ಕೆಲಸ. ಕಡೆಗೆ ವುಹಾನ್ ಲ್ಯಾಬ್ ಇಂದ ಆ ವೈರಸ್ ಲೀಕ್ ಆಗುತ್ತೆ. ಲೀಕ್ ಆದಂತ ನಂತರದಲ್ಲಿ ಎಲ್ಲಿ ತಗಲಾಕೊಳ್ತೀವೋ ಅಂತ ಹೇಳಿ ಈ ರಿವರ್ಸ್ ಇಂಜಿನಿಯರಿಂಗ್ ಮುಖೇನವಾಗಿ ಅದರ ಹುಟ್ಟನ್ನೇ ಮುಚ್ಚಾಕುವಂತ ಕೆಲಸವನ್ನ ಚೀನಾ ಮಾಡ್ಕೊಂಡು ಹೋಯ್ತು ಅನ್ನುವಂಥದ್ದನ್ನು ಕೂಡ ವಿಜ್ಞಾನಿಗಳು ಹೇಳಿದ್ದಾರೆ. ಹೀಗಾಗಿ ಚೀನಾ ಲ್ಯಾಬ್ ನಿಂದನೇ ಈ ಕೊರೋನಾ ಲೀಕ್ ಆಗಿರುವಂಥದ್ದು ಸ್ಪಷ್ಟ. ಆಮೇಲೆ ನೀವು ಬಹಳಷ್ಟು ಕಡೆ ಕೆಲವರು ಹೇಳುವಂಥದ್ದನ್ನು ಕೂಡ ಕೇಳಿರ್ತೀರಾ. 2005
1994 ಈ ಟೈಮ್ನಲ್ಲೇ ಕೊರೋನಾ ಅನ್ನುವಂಥ ವೈರಸ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಕಡೆ ಮೆನ್ಷನ್ ಆಗಿರೋದೆಲ್ಲ ನೋಡಿದ್ರೆ ಹೌದು. ಬಟ್ ಆ ವೈರಸ್ ಅನ್ನ ಮತ್ತಷ್ಟು ಅಪಾಯಕಾರಿಯನ್ನಾಗಿ ಮಾಡುವಂತಹ ಕೆಲಸವನ್ನ ಚೀನಾ ಮಾಡ್ತು ಅನ್ನುವಂಥದ್ದೇ ಇಲ್ಲಿರುವಂತಹ ಸಂಗತಿ, ವಿಜ್ಞಾನಿಗಳು ಹೇಳಿರುವಂತಹ ಸಂಗತಿ. ಆಮೇಲೆ ನಾನು ಮೊದಲೇ ಹೇಳಿದಾಗೆ ಇದು ಜಗತ್ತಿನ ಕೆಲ ಶ್ರೇಷ್ಠ ಜರ್ನಲ್ಗಳಲ್ಲೂ ಕೂಡ ಇದು ಪ್ರಕಟ ಆಗ್ತಾ ಇದೆ ಸದ್ಯದಲ್ಲೇ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಮೊದಲೇ ಹೇಳಿದಾಗೆ ಈಗ ಸಾಮಾನ್ಯ ಜನರಿಗೆ ನಮಗೆ ಇದನ್ನು ಅರ್ಥಕೊಳ್ಳೋದು ತೀರಾ ಕಷ್ಟವಾಗುತ್ತೆ. ಯಾಕಂದ್ರೆ ಈ ವೈರಾಲಜಿಗೆ ಸಂಬಂಧಪಟ್ಟ ಹಾಗೆ ಬಹಳ ವಿಜ್ಞಾನಿಗಳು ಅವರಿಗೆಲ್ಲ ಇದನ್ನ ಹೇಳಿದಂತ ನಂತರದಲ್ಲಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ನಲ್ಲಿರುವಂತವರಿಗೆ ಇದು ಗೊತ್ತಾಗ್ಬಿಡುತ್ತೆ. ಬಟ್ ಸಾಮಾನ್ಯ ಜನರಿಗೆ ಹೆಂಗೆ ಈ ವೈರಸ್ಗಳ ಜೊತೆಗೆ ಆಟ ಆಡೋಕೆ ಸಾಧ್ಯ ಆಗುತ್ತೆ? ಹೇಗೆ ಸಾಮಾನ್ಯ ವೈರಸ್ಗಳನ್ನು ಕೂಡ ಇವರು ಅದನ್ನು ಬಲಪಡಿಸಿ ಅತ್ಯಂತ ಕ್ರೂರಿಯಾಗಿ ಮಾರ್ಪಾಡು ಮಾಡುವಂತ ಕೆಲಸ ಆಗುತ್ತೆ? ಇದ್ರ ಬಗ್ಗೆ ನಾವು ಇನ್ನಷ್ಟು ಸವಿವರವಾದಂಥ ವಿವರಗಳನ್ನ ಪಡೆದುಕೊಳ್ತಾ ಹೋಗೋಣ. ನಮ್ಮ ಜೊತೆಗೆ ವಿಧಿವಿಜ್ಞಾನ ತಜ್ಞರಾಗಿರುವಂತಹ ಡಾಕ್ಟರ್ ದಿನೇಶ್ ರಾವ್ ಅವರು ಸಂಪರ್ಕದಲ್ಲಿದ್ದಾರೆ. ಆಮೇಲೆ ಪ್ರೊಫೆಸರ್ ಇನ್ ಮೆಡಿಸಿನ್ ಡಾಕ್ಟರ್ ಪವನ್ ಕುಮಾರ್ ಅವರು ಕೂಡ ಜಾಯಿನ್ ಆಗ್ತಾರೆ. ರೋಗ ನಿರೋಧಕ ತಜ್ಞರಾಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಅವರು ಕೂಡ ನಮ್ಮ ಜೊತೆಗೆ ನಂತರದ ಹಂತದಲ್ಲಿ ಜಾಯಿನ್ ಆಗ್ತಾರೆ. ಮೊದಲಿಗೆ ಡಾಕ್ಟರ್ ದಿನೇಶ್ ರಾವ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ದಿನೇಶ್ ರಾವ್ ಅವರೇ, ನಾವು ಹಿಂದೆ ಬೇರೆ ಬೇರೆ ತೆರನಾದಂತ ಸಂಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದುಂಟು, ವಿವರಣೆಯನ್ನ ಪಡೆದುಕೊಂಡಿದ್ದುಂಟು. ಬಟ್ ಈ ವೈರಸ್ ವಿಚಾರ ಇದೆಯಲ್ಲ, ಇದು ಜನಸಾಮಾನ್ಯರಿಗೆ ಅರ್ಥ ಆಗುವಂಥದ್ದು ಸ್ವಲ್ಪ ಕಷ್ಟಕರನೇ. ಆಮೇಲೆ ಹಿಂಗೂ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಇದು ನಮ್ಮ ಒಂದು ರೀತಿ ಔಟ್ ಆಫ್ ಸಬ್ಜೆಕ್ಟ್, ನಾವು ಯೋಚನೆ ಮಾಡದೇ ಇರುವಂತ ದಿಕ್ಕಿದು. ಬಟ್ ನೀವು ಇದನ್ನ ಸುದೀರ್ಘವಾಗಿ ಗಮನಿಸಿದಂತ ನಂತರದಲ್ಲಿ ಈ ನಾರ್ವೆ ಜೊತೆಗೆ ಬ್ರಿಟನ್ಗೆ ಸಂಬಂಧಪಟ್ಟ ಹಾಗಿನ ಇಬ್ರು ವಿಜ್ಞಾನಿಗಳು ಇದನ್ನ ವಿವರಿಸಿರುವಂತದ ನಂತರದಲ್ಲಿ ನೀವು ತಿಳ್ಕೊಂಡಿರುವಂತಹ ಸಂಗತಿ ವಿವರಿಸೋದಾದ್ರೆ ಡಾಕ್ಟರ್ ದಿನೇಶ್ ಅವರೇ. ಮಾತೇಶ್ ನೋಡಿ, ಇದು ಈ ಗೇನ್ ಆಫ್ ಫಂಕ್ಷನ್ ರಿಸರ್ಚ್ ಅಂತ ಏನಿದೆ ಅದನ್ನಲ್ಲಿ ನೋಡಿ, ಈಗ ವೈರಾಣುಗಳಲ್ಲಿ ಇರ್ತಕ್ಕಂಥದ್ದು ಒಂದು RNA ಸೀಕ್ವೆನ್ಸ್. ಓಕೆ, ಅಂದ್ರೆ ಒಂದು ಜೆನೆಟಿಕ್ ಸೀಕ್ವೆನ್ಸ್ ಇರುತ್ತೆ. ಜೆನೆಟಿಕ್ ಸೀಕ್ವೆನ್ಸ್ ಅನ್ನ ಅದರಲ್ಲಿ ಇರ್ತಕ್ಕಂಥ ಅಮಿನೋ ಆಸಿಡ್ಸ್ ಅಂತ ಏನ್ ಹೇಳ್ತೇವೆ ಅದನ್ನ ಮಾರ್ಪಾಟ್ ಮಾಡಿ ಆ ವೈರಾಣುಗಳಿಗೆ ಇರ್ತಕ್ಕಂಥ ಶಕ್ತಿ, ಅಂದ್ರೆ ಆ ಶಕ್ತಿ ಯಾವ ಮಟ್ಟದ್ದು ಅಂದ್ರೆ ಅದರ ತೀವ್ರತೆ, ಮತ್ತೆ ಅದು ಆಸ್ಟ್ರಾಪಿಸಮ್ ಅಂತೀವಿ. ಒಬ್ಬ ಮನುಷ್ಯನಿಗೆ ಅದು ಸೋಂಕಿದಾಗ ಅದರಲ್ಲಿ ಆಗಿರ್ತಕ್ಕಂಥ ಅಂಗಾಂಗಗಳಿಗಾಗಿರ್ತಕ್ಕಂಥ ಪರಿಣಾಮಗಳನ್ನ ಜಾಸ್ತಿ ಮಾಡೋದು, ಮತ್ತೆ ಇದನ್ನ ಹರಡುವಿಕೆ ಅಂದ್ರೆ ಒಂದು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡಿಸೋದು, ಮನುಷ್ಯನಿಗೆ ಹರಡುವಿಕೆ ಇದೆಯಲ್ಲ. ಸೊ ಈ ತರದನ್ನ ಜಾಸ್ತಿ ಮಾಡೋದು, ಈ ಸೀಕ್ವೆನ್ಸ್ ನಲ್ಲಿ ಆಲ್ಟರ್ ಮಾಡೋದು, ಆ ಅಮಿನೋಸೈಡ್ಸ್ ಆಲ್ಟರ್ ಮಾಡೋದು, ಇಲ್ಲ ಬೇರೆ ವೈರಾಣುಗಳಿರ್ತಕ್ಕಂಥ ಸೀಕ್ವೆನ್ಸ್ ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡೋದು, ಇದನ್ನೆಲ್ಲ ಮಾಡಿದಾಗ ಇದರ ತೀವ್ರತೆ ಮತ್ತೆ ಇದರ ಪರಿಣಾಮಕ್ಕೆ ಜಾಸ್ತಿ ಆಗ್ತದೆ. ಸೊ ಇದರಿಂದ ಇವರು ಏನ್ ಮಾಡ್ಬೇಕು ನೋಡಿ, that particular strategy they can achieve by this. So ಈ ಒಂದು changing of sequence in that RNA virus, so ಅದಕ್ಕೆ ಇದು gain of function research ಅಂತ ಹೇಳ್ತೇವೆ. ಬಟ್ ತೀರಾ ಡೇಂಜರಸ್ ಆಗಿರುವಂತಹ ರಿಸರ್ಚ್ ಹಾಗಾದ್ರೆ ಡಾಕ್ಟರ್ ದಿನೇಶ್ ಅವರೇ. ಅಂದ್ರೆ ಆಯಾ ದೇಶಗಳು ತಮ್ಮ ಇತಿಮಿತಿಯಲ್ಲಿ ಮುಂಬರುವಂತ ಕೆಲ ಸಂದರ್ಭಕ್ಕೆ ಅನುಕೂಲ ಆಗ್ಲಿ ಅಂತ ಬಹುಶಃ ನಡೆಸ್ತಾ ಇದ್ರು ಏನೋ, ಇಂಥದ್ದೊಂದು ಅನಾಹುತ ಆಗಿ ಹೋಗಿದೆ. ಬಟ್ ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ ಡಾಕ್ಟರ್ ದಿನೇಶ್ ಅವರೇ. ಸಂಪರ್ಕದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ನಾನು ನಿಮ್ ಜೊತೆಗೆ ಕನೆಕ್ಟ್ ಆಗ್ತೀನಿ. ಡಾಕ್ಟರ್ ಪವನ್ ಕುಮಾರ್ ಅವರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ಪವನ್ ಕುಮಾರ್ ಅವರೇ, ಬಹಳ ಸಂದರ್ಭದಲ್ಲಿ ಮಾತನಾಡಿದ್ದುಂಟು, ಇದು ನೈಸರ್ಗಿಕವಾಗಿರುವಂತಹ ವೈರಸ್ ಇರಬಹುದು ಅಥವಾ ಇದು ಕೃತಕವಾಗಿ ನಿರ್ಮಾಣ ಆಗಿರುವಂತಹ ವೈರಸ್ ಇರಬಹುದು ಅನ್ನುವಂಥ ಸಂಗತಿಗೆ ಸಂಬಂಧಪಟ್ಟಂಗೆ. ಬಟ್ ಇಲ್ಲ, ಇದು ಕೃತಕವಾಗಿ ನಿರ್ಮಾಣ ಆಗಿರುವಂತದ್ದೇ. ಇದಕ್ಕೆ ಏನೇನು ಬೇಕೋ ಮನುಷ್ಯರ ಮೇಲೆ ಅನಾಹುತ ಮಾಡೋದಕ್ಕೆ ಅದೆಲ್ಲವನ್ನೂ ಕೂಡ ಇದಕ್ಕೆ ಆಡ್ ಅಪ್ ಮಾಡಲಾಗಿದೆ ಅನ್ನುವಂಥ ಸಂಗತಿಗಳು ಇದೀಗ ಬಯಲಾಗ್ತಾ ಇದೆ. ನೀವು ಹೇಗೆ ಇದನ್ನ ಗಮನಿಸ್ತಾ ಇದ್ದೀರಾ? ನೋಡಿ, ಈಗ ಸಾಕಷ್ಟು ಕಡೆ ಇದು ದೊಡ್ಡದಾಗಿ ಚರ್ಚೆ ನಡೀತಾ ಇದೆ. ಯಾಕೆಂದ್ರೆ ಇದೊಂದು ಯಕ್ಷ ಪ್ರಶ್ನೆ ಸರಿ, ಯಾಕೆಂದ್ರೆ ಇದು ನ್ಯಾಚುರಲ್ ವೈರಸ್ ಅಥವಾ ಕೃತಕವಾಗಿರತಕ್ಕಂತ ವೈರಸ್ ಅಂತ. ಇದು ನಮ್ಗೆ ಮೊದಲನೇ ವೇವ್ ಬಂದಾಗಿಂದನೂ ಕೂಡ ಸಾಕಷ್ಟು ಕಡೆ ಇದು ಚರ್ಚೆಗೆ ಗ್ರಾಸವಾಗಿತ್ತು. ಯಾಕಂದ್ರೆ ಚೈನೀಸ್ ಲ್ಯಾಬೊರೇಟರಿಯಲ್ಲಿ ಇದೇನಾದ್ರು ಉತ್ಪತ್ತಿ ಆಗಿದೆಯಾ ಅಥವಾ ಬೇರೆ ಏನೋ ರಿಸರ್ಚ್ ಮಾಡುವಾಗ ಇದು ಹೊರಗಡೆ ಬಂದು ಸಾಕಷ್ಟು ಜನಕ್ಕೆ ಎಫೆಕ್ಟ್ ಆಗ್ತಾ ಇದೆಯಾ ಅಂತ. ಯಾಕಂದ್ರೆ ನಮ್ಗೆ 100 ವರ್ಷಗಳಲ್ಲಿ ಈ ರೀತಿಯಾಗಿ ಯಾವುದೇ ಒಂದು ವೈರಸ್ ಇಷ್ಟೊಂದು ಜನ ಅಥವಾ ಇಷ್ಟೊಂದು ಪ್ರಮಾಣದಲ್ಲಿ ಇಷ್ಟೊಂದು ದೇಶಗಳಲ್ಲಿ ಇಷ್ಟು ಡ್ಯಾಮೇಜ್ ಮಾಡಿರ್ತಕ್ಕಂಥದ್ದು ಯಾವುದೇ ಒಂದು ಉದಾಹರಣೆ ಕೂಡ ಇಲ್ಲ. ಪ್ಲಸ್ ಈ ವೈರಸ್ ಹೋಗ್ತಾ ಇದ್ದಿದ್ದು ಕೂಡ ಎಲ್ಲರಿಗೂ ಕೂಡ ಒಂಥರ ಯಕ್ಷ ಪ್ರಶ್ನೆಯಾಗಿ ಉಳಿದೋಯ್ತು. ಯಾಕಂದ್ರೆ ಇವತ್ತು ಒಂದು ರೀತಿಯಾಗಿ ಸಿಂಪ್ಟಮ್ಸ್ ಅನ್ನ ಕಾಸ್ ಮಾಡಿದ್ರೆ ನಾಳೆ ಇನ್ನೊಂದು ರೀತಿಯಾಗಿ ಸಿಂಪ್ಟಮ್ಸ್ ಅನ್ನ ಕಾಸ್ ಮಾಡತಕ್ಕಂಥದ್ದು. ಸೊ ಇಲ್ಲಿ ಯಾವಾಗ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಗೊತ್ತಾಗ್ತಾ ಇಲ್ಲ, ಯಾವ ಅಂಗಾಂಗಗಳಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದು ದಿನೇ ದಿನೇ ಚೇಂಜ್ ಆಗ್ತಾ ಹೋಗ್ತಾ ಇತ್ತು. ಸೊ ಇದು ಎಲ್ಲೋ ಒಂದ್ ಕಡೆ ಎಲ್ಲರಿಗೂ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಹಾಗೂ ಎಲ್ಲರಿಗೂ ಕೂಡ ಒಂದ್ ಸ್ವಲ್ಪ ತುಂಬಾನೇ ಕನ್ಫ್ಯೂಷನ್ ಜೊತೆಗೆ ಏನ್ ಮಾಡ್ಬೇಕು, ಹೇಗಾಯ್ತು, ಈ ವೈರಸ್ಗೆ ಯಾವ ರೀತಿಯಾಗಿ ಇದನ್ನ ಕಂಟೈನ್ ಮಾಡ್ಬೇಕು ಅನ್ನೋದು ಕೂಡ ಇದಾಯ್ತು. ಆಗ ಎಲ್ಲರಿಗೂ ಕೂಡ ಒಂದು ಡೌಟ್ ಬಂದಿದ್ದು, ಇದು ನಿಜವಾಗ್ಲೂ ನ್ಯಾಚುರಲ್ ವೈರಸ್ ಏನಾ, ಇದು ನ್ಯಾಚುರಲ್ ಕೋರ್ಸ್ ಇದು ಒಂದ್ ಕಡೆ ಹೋಗ್ತಾ ಇದೆಯಾ ಅಥವಾ ಆರ್ಟಿಫಿಷಿಯಲ್ ಆಗಿ ಏನಾದ್ರು ನಡೆದಿದ್ಯಾ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿದ್ಯಾ ಅಂತ. ಸೊ ಇಲ್ಲಿ ರಿಸರ್ಚ್ ನಡೆಯೋದಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಇದರ
ಮೂಲ ಎಲ್ಲಿ? ಸೊ ಈ ಮೂಲ ಪತ್ತೆ ಮಾಡೋದಕ್ಕೆ ಹೋದಾಗ ಸಾಕಷ್ಟು ವಿಷಯಗಳು ಈಗ ಹೊಸದಾಗಿ ಬೆಳಕಿಗೆ ಬರ್ತಾ ಇದೆ. ನೋಡಿ, ಈಗಾಗ್ಲೇ ಈಗ ಇದ್ರ ಬಗ್ಗೆ ಡಿಸ್ಕಷನ್ ನಡೆದಿದೆ. ಒಂದು ಗೈನ್ ಆಫ್ ಫಂಕ್ಷನ್ ರಿಸರ್ಚ್ ಪ್ರಾಜೆಕ್ಟ್ ಅಂತ. ಹೌದು ನೋಡಿ, ಇದು ಎಲ್ಲೂ ಇರ್ಲಿಲ್ಲ, ಅಮೆರಿಕಾದಲ್ಲೇ ಇತ್ತು. ಹೌದು, ಈ ಗೈನ್ ಆಫ್ ಫಂಕ್ಷನ್ ರಿಸರ್ಚ್ ಪ್ರಾಜೆಕ್ಟ್ ಮೊದಲು ಅಮೆರಿಕಾದಲ್ಲಿಯೇ ಇತ್ತು, ಅಮೆರಿಕಾದಲ್ಲಿ ಅದ್ ಮಾಡ್ಲಾಗ್ತಾ ಇತ್ತು. ಸೊ ಇದನ್ನ ಅಲ್ಲಿ ಬ್ಯಾನ್ ಮಾಡ್ತಾರೆ. ಯಾಕೆ ಬ್ಯಾನ್ ಮಾಡ್ತಾರೆ? ಯಾವುದೇ ಒಂದು ನ್ಯಾಚುರಲ್ ಆಗಿ ನಡೀತಕ್ಕಂತ ಒಂದು ಪ್ರೋಸೆಸ್ ನ ನಾವು ಏನೇ ಒಂದು ನೈಸರ್ಗಿಕವಾಗಿರ್ತಕ್ಕಂಥದ್ದನ್ನ ನಾವು ಚೇಂಜ್ ಮಾಡಕ್ ಹೊರಟ್ರೆ ಅದು ಪ್ರತಿಕೂಲ ಪರಿಣಾಮವಾಗಿ ನಮ್ಗೆ ಪರಿಣಮಿಸುತ್ತೆ. ಸೊ ಅದು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ಬೇರೆ ಯಾವುದೇ ನ್ಯಾಚುರಲ್ ಇದಿರ್ಬೋದು. ನೋಡಿ, ಅಲ್ಲಿ ಸಾಕಷ್ಟು ತೊಂದರೆಗಳು ಕೂಡ ಆಗ್ತವೆ. ಈ ವೈರಸ್ ನಲ್ಲಿ ಆಗಿರ್ತಕ್ಕಂಥದ್ದು ಅದೇ. ಈಗ ನಮ್ಗೆ ಏನೀಗ ಬ್ರಿಟಿಷ್ ಆನ್ಕಾಲಜಿಸ್ಟ್ ಮತ್ತೆ ನಾರ್ವೇಜಿಯನ್ ಸೈಂಟಿಸ್ಟ್ ಈಗ ಏನ್ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ, ಡೈಲಿ ಮಿರರ್ ಅಲ್ಲಿ ಇದನ್ನೇ ಕೂಡ ಪ್ರತಿಪಾದಿಸಿದ್ದಾರೆ. ಯಾಕೆ ಅಂತಂದ್ರೆ ಈ ಗೈನ್ ಆಫ್ ರಿಸರ್ಚ್ ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಅಮೆರಿಕಾದಲ್ಲಿ ಬ್ಯಾನ್ ಆದಾಗ ಅದು ಅಲ್ಲಿಂದ ವುಹಾನ್ ಲ್ಯಾಬೊರೇಟರಿಗೆ ಶಿಫ್ಟ್ ಆಗುತ್ತೆ. ಸೊ ಈ ಪ್ರಾಜೆಕ್ಟ್ ನ ಅಲ್ಲಿ ಮುಂದುವರಿಸ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ, ನ್ಯಾಚುರಲ್ ಆಗಿ ಯಾವ್ದಾವ್ದು ವೈರಸ್ ಗಳು ಈಗ ನೇಚರ್ ಅಲ್ಲಿ ಇರುತ್ತೆ, ಸೊ ಆ ವೈರಸ್ ನ ಇವರು ಚೇಂಜ್ ಮಾಡ್ತಾರೆ. ಸೊ ಇದನ್ನ ಚೇಂಜ್ ಮಾಡಿ ಇನ್ನೂ ಸ್ಟ್ರಾಂಗರ್ ಫಾರ್ಮ್ ಆಗಿ ಇನ್ನು ಹ್ಯೂಮನ್ಸ್ ಗೆ ಯಾವ ರೀತಿಯಾಗಿ ಆಕ್ಟ್ ಆಗುತ್ತೆ, ಸೊ ನಮ್ಮ ಅನುಕೂಲದ ಮೇಲೆ ಯಾವ ರೀತಿ ಪ್ರತಿಕೂಲ ಪರಿಣಾಮ ಬೀರ್ಬೋದು ಅನ್ನೋದನ್ನ ಒಂದು ಸ್ಟಡಿ ಮಾಡೋದಕ್ಕೆ ಅದನ್ನ ಚೇಂಜ್ ಮಾಡ್ತಾರೆ. ಸೊ ಇದೆಲ್ಲೋ ಒಂದು ಕಡೆ ಹೇಗಂದ್ರೆ ಇದನ್ನ ಚೇಂಜ್ ಮಾಡಿ ಅದೆಲ್ಲೋ ಕೈಮೀರಿ ತಪ್ಪಿ ತುಂಬಾ ಜಾಸ್ತಿ ಹೊರಗಡೆ ಲೀಕ್ ಆಗಿ ಎಲ್ಲ ಇಡೀ ಪ್ರಪಂಚಕ್ಕೆ ಹರಡಿದ್ಯಾ, ಇದು ಒಂದು ಎಲ್ಲರಿಗೂ ಕೂಡ ಗುಮಾನಿ. ಈಗ ಬ್ರಿಟಿಷ್ ಸೈಂಟಿಸ್ಟ್ ಮತ್ತೆ ನಾರ್ವೇಜಿಯನ್ ಸೈಂಟಿಸ್ಟ್ ಪ್ರತಿಪಾದಿಸ್ತಾ ಇದ್ರು ಇದನ್ನೇ. ಸೊ ಎಲ್ಲೋ ಒಂದು ಕಡೆ ವುಹಾನ್ ಲ್ಯಾಬೊರೇಟರಿಯಲ್ಲಿ ತಪ್ಪು ನಡೆದಿದೆ. ಸೊ ಈ ತಪ್ಪು ಎಲ್ಲಿ ನಡೆದಿದೆ, ಈ ವೈರಸ್ ನ ಮಾರ್ಪಾಡು ಮಾಡಿ ಜೆನೆಟಿಕ್ ಆಲ್ಟರಿಂಗ್ ಮಾಡಿ ಇದನ್ನ ಹೊರಗಡೆ ಲೀಕ್ ಆಗಿ ಸಾಕಷ್ಟು ಜನಕ್ಕೆ ತೊಂದರೆ ಆಗಿದೆ ಅಂತ. ಯಾಕೆಂದ್ರೆ ಇವ್ರು ಅದಕ್ಕೆ ಸಾಕ್ಷಿಗಳನ್ನು ಕೂಡ ಕೊಡ್ತಾರೆ. ಯಾವ ರೀತಿಯಾಗಿ ಸಾಕ್ಷಿಗಳನ್ನ ಕೊಡ್ತಾರೆ? ಈ ಜೆನೆಟಿಕ್ ಸೀಕ್ವೆನ್ಸ್ ಅಲ್ಲಿ ನಮ್ಗೆ ಯಾವಾಗ್ಲೂ ಕೂಡ ಈಗ ಇದು RNA ವೈರಸ್, ಇದರಲ್ಲಿ ಒಂದು ಫಿಂಗರ್ ಪ್ರಿಂಟ್ಸ್ ಅಂತ ಇರುತ್ತೆ. ಸೊ ನಮಗೆ ಒಂದು ಕರಾರುವಕ್ಕಾಗಿ ಇದು ನ್ಯಾಚುರಲ್ ಆಗಿ ಬಂದಿರತಕ್ಕಂಥದ್ದ ಅಥವಾ ಏನಾದ್ರೂ ಮಾರ್ಪಾಡಾಗಿದೆಯಾ ಅಂತ ಗೊತ್ತಾಗುತ್ತೆ. ಸೊ ಇವರು ಅದಕ್ಕೆ ನಮ್ಗೆ ಪ್ರೂಫ್ ಸಿಗ್ತಕ್ಕಂತ ಫಿಂಗರ್ ಪ್ರಿಂಟ್ಸ್ ಇವೆ, ಇದು ಲ್ಯಾಬ್ ಮೇಡ್ ವೈರಸ್ ಅಂತ ಇವರು ಪ್ರತಿಪಾದಿಸ್ತಾರೆ. ಇದರಲ್ಲಿ ಇನ್ನೊಂದು ವಿಷಯನ ಕೂಡ ನಾವು ಗಮನಿಸಬೇಕಾಗತ್ತೆ. ಈಗ ಯಾವುದೇ ಒಂದು ವೈರಸ್ ಇದ್ರೆ ನಾವು ಅದರ ಆನ್ಸೆಸ್ಟರ್ ನ ಹುಡುಕ್ಬೇಕಾಗತ್ತೆ, ಅಂದ್ರೆ ಅದ್ರ ಮೂಲ ಎಲ್ಲಿ ಅಂತ ಹುಡುಕ್ಬೇಕಾಗತ್ತೆ. ನಮ್ಗೆ ನ್ಯಾಚುರಲಿ ಯಾವುದೇ ವೈರಸ್ ಬಂದರೂ ಕೂಡ ಅದರ ಮೂಲ ಪತ್ತೆ ಹಚ್ಚೋದು ತುಂಬಾ ಸುಲಭ. ಆದ್ರೆ ಈ ವೈರಸ್ ನಲ್ಲಿ ಹಂಗ ಆಗ್ತಾ ಇಲ್ಲ. ಸೊ ಅದಕ್ಕೆ ಇವ್ರೇನ್ ಮಾಡಿದ್ದಾರೆ, ಇಲ್ಲಿ ರಿವರ್ಸ್ ಇಂಜಿನಿಯರಿಂಗ್ ಅಂತ ಮಾಡಿದ್ದಾರೆ. ಅಂದ್ರೆ ರಿವರ್ಸ್ ಇಂಜಿನಿಯರಿಂಗ್ ಇದನ್ನ ಮಾಡಿ ಅದರ ಬೇರೆ ಸೀಕ್ವೆನ್ಸ್ ಗಳನ್ನ ಕ್ರಿಯೇಟ್ ಮಾಡಿ, ಯಾಕಂದ್ರೆ ಬೇರೆಯವರು ಕೂಡ ಗೊತ್ತಾಗಬಾರದು ಅಂತ ಲ್ಯಾಬ್ ನಲ್ಲಿ ಈ ರಿವರ್ಸ್ ಇಂಜಿನಿಯರಿಂಗ್ ಇದನ್ನ ಮಾಡ್ಕೊಂಡು ಜನರ ಹಾದಿ ತಪ್ಪಿಸಿದ್ದಾರೆ. ಸೊ ಇದು ಲ್ಯಾಬ್ ಅಲ್ಲೇ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಅನ್ನೋದನ್ನು ಕೂಡ ಪ್ರತಿಪಾದಿಸಿದ್ದಾರೆ. ಡಾಕ್ಟರ್ ಪವನ್, ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. ಡಾಕ್ಟರ್ ದಿನೇಶ್ ಅವರು ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ದಿನೇಶ್ ಅವರೇ, ಅಂದ್ರೆ ಒಂದು ಮಾತಿತ್ತು, ಈಗ ಈ ಏನೋ ಅಣು ಸಂಬಂಧಪಟ್ಟ ಹಾಗಿನ ಸ್ಫೋಟಕಗಳ ಮುಖೇನವಾಗಿ ಯುದ್ಧ ಅದೆಲ್ಲ ಮುಗ್ದೋಗಿದ್ ಕಾಲ, ಇನ್ನೇನಿದ್ರು ಮುಂಬರುವಂತದ್ದು ಬಯೋವಾರ್ ಅನ್ನುವಂತ ರೀತಿಯಾಗಿ ಗೊತ್ತಿಲ್ಲ. ಇಂತಹದ್ದೊಂದು ಪ್ರಿಪರೇಷನ್ ಸಂದರ್ಭದಲ್ಲೇ ಆಗಿರುವಂತ ದೊಡ್ಡ ಅನಾಹುತ ಅನ್ನೋದಕ್ಕೆ ಈಗ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆಯಾ ಅಂತ ಡಾಕ್ಟರ್ ದಿನೇಶ್ ಅವರೇ? ಅಲ್ಲಲ್ಲ, ಡೆಫಿನೆಟ್ಲಿ. ಯಾಕೆಂದ್ರೆ ನೋಡಿ, ಈಗ ಇದು ನಾನು ಮೊದಲೇ ಹೇಳಿದಾಗೆ ಆ ಜೀನೋಮಿಕ್ ಸೀಕ್ವೆನ್ಸ್ ನಲ್ಲಿ ಒಂದು ಅಮಿನೋ ಆಸಿಡ್ ಸೀಕ್ವೆನ್ಸಸ್ ಅಂತ ಏನ್ ಹೇಳಿದೆ ಅದನ್ನ ಆಲ್ಟರ್ ಮಾಡೋದು, ಅದನ್ನ ತೀವ್ರತೆ ಮತ್ತೆ ಪರಿಣಾಮ ಮತ್ತು ಹರಡುವಿಕೆ ಜಾಸ್ತಿ ಮಾಡೋದು, ಇದು ಒಂದು ಗೇನ್ ಆಫ್ ಫಂಕ್ಷನ್ ರಿಸರ್ಚ್ ನ ಮೂಲ ಉದ್ದೇಶ. ಇದರಲ್ಲಿ ಒಂದು ಗೊತ್ತಿಲ್ಲದೆ ಇರತಕ್ಕಂಥದ್ದು, ಯಾರು ಇದನ್ನ ಕ್ರಿಯೇಟ್ ಮಾಡ್ತಾರೆ ಅವ್ರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಸಂಗತಿ ಏನಂದ್ರೆ, ಈ ತರ ಒಂದು ವೈರಾಣು ಸೃಷ್ಟಿ ಮಾಡಿದಾಗ ತದನಂತರ ಇದು ಹರಡುವಿಕೆ ಆದ ನಂತರ ಅದೇ ತಾನಾಗೆ ಮ್ಯೂಟೇಶನ್ ಆಗತ್ತೆ. ಆ ಮ್ಯೂಟೇಶನ್ ಆದಾಗ ಅದನ್ನಲ್ಲಿ ಏನ್ ಪರಿಣಾಮ ಆಗತ್ತೆ ಅಂದ್ಬಿಟ್ಟು ಯಾರು ಈ ವೈರಾಣು ಸೃಷ್ಟಿ ಮಾಡ್ತಾರೆ ಅವ್ರಿಗೂ ಗೊತ್ತಾಗೋದಿಲ್ಲ. ಇದರಲ್ಲಿ ಇದು ಇರ್ತಕ್ಕಂಥ ಅತಿ ದೊಡ್ಡವಾದ ಡೇಂಜರ್ ಅಂತ ಹೇಳ್ತೇವೆ. ಸೊ ಈಗ ನೋಡಿ, ನಾನು ಈಗ ನಿಮ್ಗೆ ಗೊತ್ತಿರಬೇಕು ನೋಡಿ, ದೇಶದಲ್ಲಿ ನಾನು ಮೊದಲನೇ ಬಾರಿಗೆ ಈ ಕೋವಿಡ್ ಅಟಾಪ್ಸಿ ಮಾಡಿದೆ, 2 ಪೋಸ್ಟ್ ಮಾರ್ಟಮ್ ಮಾಡಿದೆ. 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂಗಾಂಗಗಳಲ್ಲಿ ಇರ್ತಕ್ಕಂಥ ಬದಲಾವಣೆ ಮೊದಲನೇ ಪೋಸ್ಟ್ ಮಾರ್ಟಮ್ ಕೋವಿಡ್ ಪೋಸ್ಟ್ ಮಾರ್ಟಮ್ಗೂ ಎರಡನೇ ಕೋವಿಡ್ ಪೋಸ್ಟ್ ಮಾರ್ಟಮ್ಗೂ ವ್ಯತ್ಯಾಸ ಬಂತು. ಅದರಲ್ಲೇ ನಾನು ಕನ್ಫರ್ಮ್ ಆಗಿ ಹೇಳಿದೆ, ನೋಡಿ ಇದು ವೈರಲ್ ಸ್ಟ್ರೈನ್ ಬೇರೆ ಬೇರೆ ತರ ಇದೆ, ಇದರ ಅಂಗಾಂಗಗಳ ಮೇಲೆ ಪರಿಣಾಮನೂ ಬೇರೆ ಬೇರೆ ಇದೆ ಅಂತ ನಾನು ಗೌರ್ಮೆಂಟ್ ಆಫ್ ಇಂಡಿಯಾ, ಪ್ರಧಾನಮಂತ್ರಿ ಮತ್ತು ಈ ಒಂದು ಹೆಲ್ತ್ ಮಿನಿಸ್ಟ್ರಿ, ಸೆಂಟ್ರಲ್ ಗೌರ್ಮೆಂಟ್ ಸಹ ಕಳಿಸ್ಕೊಟ್ಟೆ. ಸೊ ಈ ತರ ಬದಲಾವಣೆಗಳು ಒಂದೇ ವೈರಾಣುಗಳಿಲ್ಲ, ಬೇರೆ ಬೇರೆ ವೈರಾಣುಗಳು ಇದೆ ಅಂತ ನಾನು ಕನ್ಫರ್ಮ್ ಮಾಡಿ ಹೇಳಿದ್ದೇನೆ. ಸೊ ಯಾಕಂದ್ರೆ ನೋಡಿ, ದಿಸ್ ಇಸ್ ಹೌ ಇಟ್ ಮ್ಯಾನಿಫೆಸ್ಟ್. ಈಗಲೂ ನಾನು ಹೇಳ್ತೇನೆ, ಈಗ ವೈರಾಣುಗಳು ಲೋಡ್ ಜಾಸ್ತಿ ಆದಾಗ ದ ಮ್ಯೂಟೇಶನ್ ಆಟೋಮೆಟಿಕಲಿ ವಿಲ್ ಸ್ಟಾರ್ಟ್. ಯಾವ ಮ್ಯೂಟೇಶನ್ ಅಂದ್ರೆ ಏನ್ ಇಂಡ್ಯೂಸ್ಡ್ ವೈರಸ್, ಅದರ ಮೇಲೆ ಆಗಿರ್ತಕ್ಕಂಥ ಮ್ಯೂಟೇಶನ್ಸ್ ಅದರ ಸೋ ಕಾಲ್ಡ್
ದ ಎಂಡ್ ರಿಸಲ್ಟ್ ನೋ ಬಡಿ ಕ್ಯಾನ್ ಎಕ್ಸ್ಪೆಕ್ಟ್. ಅದೇ ಈಗ ನಡೀತಾ ಇರೋದು. ಒಂದೊಂದು ದೇಶಗಳಲ್ಲಿ ಅದೇ ತರ ಮ್ಯೂಟೇಷನ್ ಆಗಿ ಅದರಾಗಿರ್ತಕ್ಕಂಥ ಪರಿಣಾಮ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಇದೇ ಕಾರಣ. ಸೊ ಇಟ್ ಆಲ್ ದಟ್ ಕ್ಲಿಯರ್ಲಿ ಎಕ್ಸಿಬಿಟ್ಸ್ ದಟ್ ಇಟ್ ಇಸ್ ಅನ್ genetically altered or induced and it is virus and it is an outcome of the so called gain of function research anta. ಓಕೆ, ವೆರಿ ಶಾಕಿಂಗ್. ಬಟ್ ಇನ್ನೊಂದಷ್ಟು ಅನುಮಾನ ಇದೆ. ನಾನು ಇದಕ್ಕೆ ಸಂಬಂಧಪಟ್ಟಗೆ ಪರಿಹರಿಸ್ಕೊಳ್ತೀನಿ. ನಿಮ್ಮ ಹತ್ರ ಮಾತಾಡಿ ಡಾಕ್ಟರ್ ದಿನೇಶ್ ಅವರೇ, ಹಾಗೆ ಸಂಪರ್ಕದಲ್ಲಿದೆ. ಕೊರೋನಾ ವೈರಸ್ ಈಗ ತಾನೇ ಡಾಕ್ಟರ್ ದಿನೇಶ್ ಅವರು ಆಮೇಲೆ ಡಾಕ್ಟರ್ ಪವನ್ ಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ವಿವರಣೆ ಕೊಟ್ಟ ಹಾಗೆ ಇದು ಒಂದು ಲ್ಯಾಬ್ ನಲ್ಲೇ ನಿರ್ಮಿತ ಆಗಿರೋದು ಅನ್ನುವಂಥದ್ದಕ್ಕೆ ಈಗ ಬಹಳ ಸಾಕ್ಷ್ಯ ಸಿಗ್ತಾ ಇದೆ. 4 ಸಾಕ್ಷ್ಯ ಬಹಿರಂಗ ಆಗಿದೆ. ಚೀನಾದಲ್ಲೇ ವೈರಸ್ ಸೃಷ್ಟಿಯಾಗಿದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ 4 ಸಾಕ್ಷ್ಯಗಳನ್ನ ಬಹಿರಂಗಪಡಿಸಲಾಗಿದೆ. ಇದು ಪ್ರಯೋಗಾಲಯದಲ್ಲೇ ಸಿದ್ಧ ಆಗಿರುವಂತಹ ವೈರಸ್ ಅನ್ನುವಂಥದಕ್ಕೆ, ಅದರಲ್ಲೂ ಪ್ರಮುಖವಾಗಿ ನಾರ್ವೆ ಜೊತೆಗೆ ಬ್ರಿಟನ್ಗೆ ಸೇರಿದಂತಹ ವಿಜ್ಞಾನಿಗಳು 4 ಸಾಕ್ಷ್ಯಗಳನ್ನ ಬಹಿರಂಗಪಡಿಸಿದ್ದಾರೆ. ಯಾವ್ದ್ಯಾವುದು ಆ 4 ಸಾಕ್ಷ್ಯಗಳು? ಬಹಳ ಅನುಮಾನ ವ್ಯಕ್ತ ಆಗುತ್ತೆ ಸಹಜವಾಗಿ ಇದನ್ನ ತಿಳ್ಕೊಂಡಂತವ್ರಿಗೆ, ಆ ವೈರಾಣುಗಳ ಬಗ್ಗೆ ಸ್ಟಡಿ ಮಾಡಿದಂತಹ ಸಂದರ್ಭದಲ್ಲಿ. ಆಂಗಸ್ ಡಾಲ್ಗ್ಲಿಶ್ ಜೊತೆಗೆ ಬರ್ಗರ್ ಸೊರೆನ್ಸನ್ ಕೊರೋನಾ ಲಸಿಕೆ ಕಂಡು ಹಿಡಿತಾ ಇರುವಂತಹ ಸಂದರ್ಭದಲ್ಲೇ ಈ ಸ್ಫೋಟಕ ಸಂಗತಿಯನ್ನ ಇವರಿಬ್ರು ಬಯಲು ಮಾಡಿದ್ದಾರೆ. ಬ್ರಿಟನ್ ಆಂಕಾಲಜಿ ಪ್ರೊಫೆಸರ್ ಆಗಿರುವಂತಹ ಆಂಗಸ್ ಡಾಲ್ಗ್ಲಿಶ್ ಇವರು ಈ HIV ಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಲಸಿಕೆಯನ್ನ ಕಂಡು ಹಿಡಿದಂತವರು. ನಾರ್ವೆಯಲ್ಲಿ ವೈರಾಣು ಶಾಸ್ತ್ರಜ್ಞರಾಗಿದ್ದಾರೆ ಮತ್ತೋರ್ವ ವಿಜ್ಞಾನಿ. ಅವರು ಅವ್ರದೇ ಆದಂತಹ ಔಷಧ ಕಂಪನಿಯನ್ನ ಹೊಂದಿದ್ದಾರೆ. ಇಬ್ರು ವಿಜ್ಞಾನಿಗಳು ಕೊರೋನಾಗೆ ಸಂಬಂಧಪಟ್ಟ ಹಾಗಿನ ಸೃಷ್ಟಿ ಹೇಗಾಯ್ತು ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ, ಒಬ್ರು ವಿಜ್ಞಾನಿ ಇವರು HIV ಸೋಂಕಿಗೆ ಸಂಬಂಧಪಟ್ಟ ಹಾಗೆ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದಂತವರು. ಮತ್ತೋರ್ವರು ವಿಜ್ಞಾನಿ ನಾನು ಈಗ ತಾನೇ ಹೇಳ್ದಂಗೆ ಇಮ್ಯೂನರ್ ಅನ್ನುವಂಥ ಒಂದು ಔಷಧ ಕಂಪನಿಯನ್ನ ಹೊಂದಿರುವಂತವರು. 22 ಪುಟಗಳ ಅಧ್ಯಯನ ವರದಿಯನ್ನ ಈ ವಿಜ್ಞಾನಿಗಳು ಸಿದ್ಧಪಡಿಸಿದ್ದಾರೆ. 4 ಸಾಕ್ಷ್ಯಗಳನ್ನ ಇವರು ಇದಕ್ಕೆ ಸಂಬಂಧಪಟ್ಟಂಗೆ ಬಹಿರಂಗಪಡಿಸಿದ್ದಾರೆ. ಏನೇನು? ಕೊರೋನಾ ಸ್ಪೈಕ್ ನಲ್ಲಿ ಒಂದೇ ಸಾಲಿನಲ್ಲಿ 4 ಅಮಿನೋ ಆಸಿಡ್ ಇರುತ್ತೆ. ಒಂದೇ ಸಾಲಿನಲ್ಲಿ 4 ಅಮಿನೋ ಆಸಿಡ್ ಇದು ನೈಸರ್ಗಿಕವಾದಂತಹ ವೈರಾಣುವಿನಲ್ಲಿ ಅಸಾಧ್ಯ. ಸ್ವಾಭಾವಿಕ ವೈರಸ್ಗಳ ಸ್ಪೈಕ್ ನಲ್ಲಿ ಈ ಸಂಯೋಜನೆ ಅಸಾಧ್ಯ ಅನ್ನುವಂಥದ್ದನ್ನು ಕೂಡ ಅವರು ಮೊದಲ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿರೋದು. ಆಮೇಲೆ ಇದೊಂದು ರೀತಿ ಅಯಸ್ಕಾಂತದಂತೆ ಇದು ಮನುಷ್ಯನ ಜೀವಕೋಶದಲ್ಲಿ ಕಚ್ಕೊಳ್ಳೋದಕ್ಕೆ ಬೇಕಾದಂತ ಎಲ್ಲ ಆ ಮುಳ್ಳಿನ ರೀತಿ ಅಂತ ಮಾದರಿ ಆ ವೈರಾಣುನಲ್ಲಿತ್ತು. ಓಕೆ, ಡಾಕ್ಟರ್ ದಿನೇಶ್ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತನಾಡ್ತೋಣ. ಡಾಕ್ಟರ್ ದಿನೇಶ್ ಅವರೇ, ಅಲ್ಲಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬೇರೆ ಬೇರೆ ವೈರಸ್ಗಳು ಹಿಂದೆ ನಾವು ಸ್ವೈನ್ ಫ್ಲೂ ಇಂದ ಹಿಡಿದು ಪ್ಲೇಗ್ ಇಂದ ಹಿಡಿದು ಬೇರೆ ಬೇರೆ ಕಾಯಿಲೆ ಬಂದಂತಹ ಸಂದರ್ಭದಲ್ಲೂ ಕೂಡ ನೈಸರ್ಗಿಕವಾಗಿ ಅದು ಹಾಗೆ ದೇಹದಲ್ಲೂ ಕೂಡ ಪ್ರತಿರೋಧಕ ಶಕ್ತಿ ಉಂಟಾಗ್ತಾ ಇದ್ದ ಹಾಗೆ ಅದೆಲ್ಲ ಯಥಾಸ್ಥಿತಿಯ ಕಮ್ಮಿ ಆಗ್ತಾ ಹೋಗ್ದನ್ನ ನಾವು ನೋಡ್ತಾ ಇದ್ವಿ. ಬಹುಶಃ ನೀವೀಗ ಕೊಡ್ತಾ ಇರುವಂತಹ ವಿವರಣೆ, ಆ ವಿಜ್ಞಾನಿಗಳು ಉಲ್ಲೇಖ ಮಾಡಿರುವಂತಹ ಒಂದಷ್ಟು ಸಂಗತಿಗಳನ್ನ ನೋಡಿದ್ರೆ ಇದು ಪ್ರಕೃತಿ ಹತೋಟಿ ತರಬಹುದಾದಂಥದ್ದನ್ನು ಮೀರಿ ಹೋಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಅಂದ್ಕೊಳ್ಬೋದಾ? ಅಲ್ಲ, ಡೆಫಿನೆಟ್ಲಿ. ನೋಡಿ, ಈ ತರ ಯಾವಾಗ್ಲೂ ಅಷ್ಟೇ ನಾವು ವೈರಾಣುಗಳಲ್ಲಿ ಇರ್ತಕ್ಕಂಥ ಜೆನೆಟಿಕ್ ಸೀಕ್ವೆನ್ಸ್ ಅಂತ ಹೇಳ್ತೇವೆ. ಆ ಸೀಕ್ವೆನ್ಸ್ ನಲ್ಲಿ ನಾವು ಆರ್ಟಿಫಿಷಿಯಲಿ ಇಂಡ್ಯೂಸ್ ಮಾಡಿದಾಗ ದ ಔಟ್ಕಮ್ ಆಫ್ ದಟ್ ಪರ್ಟಿಕ್ಯುಲರ್ ಎಫೆಕ್ಟ್ ಆಫ್ ದಟ್ ವೈರಸ್ ಯಾರು ಊಹಿಸ್ಲಿಕ್ಕೆ ಇಟ್ಸ್ ಇಂಪಾಸಿಬಲ್. ಯಾಕಂದ್ರೆ ಅದು ಆ ವೈರಸ್ ತಾನಾಗೆ ನಾವ್ ಏನು ಆಲ್ಟ್ರೇಷನ್ ಮಾಡ್ತೀವಿ ಹಾಗೆ ಉಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಅದು ಒಂದ್ಸಲಿ ಟ್ರಾನ್ಸ್ಮಿಷನ್ ಸ್ಟಾರ್ಟ್ ಆದಾಗ ಅದು ಅದರ ವೈರಲ್ ಲೋಡ್ ಜಾಸ್ತಿ ಮಲ್ಟಿಪ್ಲೈ ಆಗ್ತಾ ಹೋದಾಗ ಅದು ಬೇರೆ ಬೇರೆ ಸ್ವರೂಪ ತಗೊಳುತ್ತೆ. ದಟ್ ಈಸ್ ಬೇರೆ ಬೇರೆ ಮ್ಯೂಟೇಷನ್ಸ್, ಅಲ್ಲಿ ಜಿನೋಟಿಕ್ ಆಲ್ಟ್ರೇಷನ್ಸ್ ಆಗ್ತಾ ಹೋಗ್ತದೆ. ಆ ಆಲ್ಟ್ರೇಷನ್ ಯಾವ ರೀತಿ ಆಗ್ಬೇಕು ಅನ್ನೋದು ಯಾರು ಊಹಿಸ್ಲಿಕ್ಕೆ ಆಗೋದಿಲ್ಲ. ಯಾವ ರೀತಿ ಆಗತ್ತೆ ಅನ್ಬಿಟ್ಟು ಯಾವ ಸೈಂಟಿಸ್ಟ್ ಸಹ ಹೇಳಲಿಕ್ಕೆ ಬರೋದಿಲ್ಲ. ಅದರ ಪರಿಣಾಮನೇ ನಾವು ನೀವು ಇವತ್ತೆಲ್ಲ ಎದುರಿಸ್ತಾ ಇರೋದು. ಸೊ ದಟ್ ಈಸ್ ವೈ ನನ್ ಆಫ್ ದ ಎಪಿಡೆಮಾಲಜಿಸ್ಟ್ ಆರ್ ನನ್ ಆಫ್ ದ ವೈರಾಲಜಿಸ್ಟ್ ಆರ್ ನನ್ ಆಫ್ ದ ಜೆನೆಟಿಸಿಸ್ಟ್ ಕ್ಯಾನ್ ಎವರ್ ಪ್ರಿಡಿಕ್ಟ್ ಇದು ಹೀಗೆ ಆಗತ್ತೆ ಅಂತ ಪ್ರಪಂಚದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂದ್ರೆ ದಿಸ್ ಇಸ್ ದ ಓನ್ಲಿ ಎಕ್ಸಾಂಪಲ್ ದಟ್ ದೇ ಹ್ಯಾವ್ ಆಲ್ಟರ್ಡ್ ದ ಆರ್ಟಿಫಿಷಿಯಲಿ ಆಲ್ಟರ್ಡ್ ದ ಜೆನೆಟಿಕ್ ಸೀಕ್ವೆನ್ಸ್ ಅಂತ. ಸೊ ಈಗ ನೀವೇ ಅವರೇ ಸೈಂಟಿಸ್ಟೇ ಹೇಳಿದಾಗೆ ದಟ್ ಸ್ಪೈಕ್ ಪ್ರೋಟೀನ್ ನಲ್ಲಿ 4 ಅಮಿನೋ ಆಸಿಡ್ ಸೀಕ್ವೆನ್ಸ್ ಇದೆ ಅಂತ.
So our 4 amino acid sequence is not matching to any of the naturally occurred coronavirus. ಯಾಕಂದ್ರೆ ಈಗ ಸಾರಸ್ ಅಂತ ಇತ್ತು, MERS, they are all one form of coronavirus. ಅದಕ್ಕೂ ಮತ್ತೆ ಈಗ ಸಾರಸ್ CoV2 and this is the second form of coronavirus. ಇದಕ್ಕೂ ಅದಕ್ಕೂ ಹೋಲಿಕೆ ಜೆನೆಟಿಕ್ ಸೀಕ್ವೆನ್ಸ್ ನಲ್ಲಿ ಆಲ್ಟರೇಷನ್ ಆಗಿದೆ ಅಂತ ಜೆನೆಟಿಸಿಸ್ಟ್ ಆಲ್ರೆಡಿ ಕನ್ಫರ್ಮ್. ಅದರಲ್ಲಿ ಈಗ ಸೈಂಟಿಸ್ಟ್ ಹೇಳಿರೋ ಪ್ರಕಾರ 4 ಅಮಿನೋ ಆಸಿಡ್ಸ್ ಇನ್ ದೋಸ್ ಸ್ಪೈಕ್ ಪ್ರೋಟೀನ್ಸ್, ಅದು ಒಂದು ಇಟ್ಸ್ ಎ ಕನ್ಫರ್ಮ್ಡ್ ಎಕ್ಸಾಂಪಲ್. ಅದಲ್ಲದೆ ನಾವು AC2 ರಿಸೆಪ್ಟರ್ಸ್ ಅಂತ ಹೇಳ್ತೇವೆ, ದಟ್ ಇಸ್ ಇನ್ ದ ಮ್ಯೂಕೋಸಲ್ ಸರ್ಫೇಸ್, ಮೂಗಿನಲ್ಲೂ ಮತ್ತು ಗಂಟಲಿನಲ್ಲೂ, ದಟ್ ಇಮಿಡಿಯೇಟ್ಲಿ ಇಟ್ ಗೆಟ್ಸ್ ಇನ್ ಟು ಅಂಡ್ ಮಲ್ಟಿಪ್ಲೈಸ್ ಇನ್ ಲ್ಯಾಕ್ಸ್ ಬಾಡಿನಲ್ಲಿ ಆಗತ್ತೆ ಅಂತ. ಈ ತರ ತೀವ್ರತೆ ಮತ್ತೆ ಪರಿಣಾಮ ಆ ಬೇರೆ ಕೊರೋನಾ ವೈರಸ್ ನಲ್ಲಿ ಇರಲಿಲ್ಲ. ಇಷ್ಟಲ್ಲೇ ಗೊತ್ತಾಗ್ತದೆ ಡೆಫಿನೆಟ್ಲಿ ದಿಸ್ ಪೀಪಲ್ ಹ್ಯಾವ್ ಕ್ರಿಯೇಟೆಡ್ ಇನ್ ದ ಲ್ಯಾಬ್, ಈದರ್ ಇಟ್ ಹಸ್ ಆಕ್ಸಿಡೆಂಟಲಿ ಲೀಕ್ಡ್ ಆರ್ ಇಂಟೆನ್ಷನಲಿ ಲೀಕ್ಡ್, ಅಂಡ್ ಇದರ ಪರಿಣಾಮ ಬಿಕಾಸ್ ಇಟ್ ಹಸ್ ಮ್ಯೂಟೇಟೆಡ್ ಇನ್ ಇಟ್ಸ್ ಓನ್ ಫಾರ್ಮ್ ವಿಚ್ ಇಸ್ ಡೆಫಿನೆಟ್ಲಿ ಅನ್ ಔಟ್ಕಮ್ ಆಫ್ ಆಲ್ ಜೆನೆಟಿಕ್ ಆಲ್ಟರೇಷನ್ಸ್ ಆಫ್ ಎನಿ ವೈರಸ್. ಅದರ ಪರಿಣಾಮ ಇನ್ ಮುಂದೆ ಏನಾಗುತ್ತೆ ಅಂತನೂ ಈ ಹಂತದಲ್ಲೂ ಹೇಳಲಿಕ್ಕೆ ಕಷ್ಟ ಆಗ್ತದೆ, ಬಿಕಾಸ್ ದೀಸ್ ಪೀಪಲ್ ಹ್ಯಾವ್ ಆರ್ಟಿಫಿಷಿಯಲಿ ಇಂಡ್ಯೂಸ್ ದಟ್ ವೈರಸ್. ಓಕೆ 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 ಮಾತನಾಡ್ತೀನಿ ಡಾಕ್ಟರ್ ದಿನೇಶ್ ಅವರೇ. ನಮ್ಮ ಜೊತೆಗೆ ಡಾಕ್ಟರ್ ಪವನ್ ಕುಮಾರ್ ಅವರು ಕೂಡ ಇದ್ದಾರೆ. ನಾವು ಮಾತಾಡ್ತಾ ಇದ್ವಿ ಗೇನ್ ಆಫ್ ಫಂಕ್ಷನ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇಲ್ಲಿ ವಿಜ್ಞಾನಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ದಾರೆ. ಇದ್ರ ಮುಖ್ಯವಾಗಿನೇ ಇದೆಲ್ಲ ಅಂದ್ರೆ ಈ ವಿಧಾನದ ಮುಖ್ಯವಾಗಿನೇ ಆಗಿರುವಂತಹ ವೈರಸ್ ಇದು ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಒಂದು ರೂಪಾಂತರಿಯನ್ನು ಸೃಷ್ಟಿ ಮಾಡಲಾಯಿತು ಅಂತ ಹೇಳಿ. ಹೇಗೆ ಸ್ವಾಭಾವಿಕವಾದಂತಹ ವೈರಾಣುವನ್ನ ಮರುಸೃಷ್ಟಿ ಮಾಡುವಂಥದ್ದೇ ಈ ಗೇನ್ ಆಫ್ ಫಂಕ್ಷನ್. ಇದು ಅಮೆರಿಕ ಜೊತೆಗೆ ಚೀನಾ ವಿಜ್ಞಾನಿಗಳು ಜಂಟಿಯಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಈ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸಂಶೋಧನೆಯಲ್ಲಿರ್ತಾರೆ. ಬಟ್ ಅದಾದ ನಂತರದಲ್ಲಿ ಅಮೆರಿಕದಲ್ಲಿ ಒಬಾಮಾ ಅವರು ಅಧ್ಯಕ್ಷರಾಗ್ತಾ ಇದ್ದ ಹಾಗೆ ಅದಕ್ಕೆ ತಡೆ ಹಾಕ್ತಾರೆ. ಬಟ್ ಅದಾದ ನಂತರದಲ್ಲಿ ಚೀನಾ ಅದನ್ನ ಮುಂದುವರಿಸುತ್ತೆ. ಆಗ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗಿರುವಂತದ್ದೇ ಆ ಮುಂದುವರಿಕೆಯ ಕ್ರಮ ಅಥವಾ ಮುಂದುವರಿಕೆ ಆದಂತ ಸಂಶೋಧನೆ. ಕೊರೋನಾ ಹಬ್ಬಿದ ನಂತರದಲ್ಲಿ ಕುತಂತ್ರಗಳನ್ನ ಹೇಗೆ ಚೀನಾ ಹೆಣಿತಾ ಹೋಯ್ತು ಅನ್ನುವಂಥದ್ದನ್ನ ನಾವು ಈಗ ಕುತಂತ್ರವನ್ನ ಹೇಗೆ ಹೆಣಿತಾ ಹೋಯ್ತು ಅನ್ನುವಂಥದ್ದು ಈಗ ಗೊತ್ತಿರುವಂತ ಸಂಗತಿನೇ. ನಮ್ಮ ಜೊತೆಗೆ ಡಾಕ್ಟರ್ ಪವನ್ ಕುಮಾರ್ ಅವರು ಇದ್ದಾರೆ. ಬಟ್ ದಿನೇಶ್ ರಾವ್ರನ್ನ ಒಂದು ಪ್ರಶ್ನೆಯಲ್ಲಿ ಕೊನೆಯದಾಗಿ, ಡಾಕ್ಟರ್ ದಿನೇಶ್ ಅವರೇ, ವಿಚಾರ ಅಂತಂದ್ರೆ ನಾವು ಗಮನಿಸಬಹುದು ಚೀನಾ ಬೇರೆ ದೇಶಗಳು ಕಂಟ್ರೋಲಿಗೆ ತಂದಂಥದಕ್ಕಿಂತ ಬಹಳ ವೇಗವಾಗಿ ಈ ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಕಂಟ್ರೋಲಿಗೆ ತರುವಂತ ಪ್ರಯತ್ನ ಮಾಡ್ತು. ಈಗಲೂ ಅಷ್ಟೇ ಚೀನಾದ ಕೆಲ ಭಾಗಗಳಲ್ಲಿ ಅಥವಾ ಕೆಲ ಪ್ರಾಂತ್ಯದಲ್ಲಿ ಏನಾದ್ರೂ ಈ ವೈರಾಣು ಹಬ್ಬಿದೆ ಅನ್ನುವಂಥದ್ದು ಗೊತ್ತಾದ್ರೆ 8-10 ಕೇಸ್ ಇದ್ದಂತ ಸಂದರ್ಭದಲ್ಲೇ ಲಾಕ್ಡೌನ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಹಾಂಗ್ಕಾಂಗಿಗೆ ಸಂಬಂಧಪಟ್ಟಾಗಿರೋ ಹಾಗೆ ಮೊನ್ನೆ ನಾರ್ತ್ ಭಾಗದಲ್ಲಿ 20 ಕೇಸಸ್ಗಳು ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದಾಗೆ ಕಂಪ್ಲೀಟ್ ಆಗಿ ಶಟ್ ಡೌನ್ ಮಾಡಿದ್ರು. ಅಂದ್ರೆ ಇಟ್ ಈಸ್ ವೆರಿ ಕ್ಲಿಯರ್, ತಾನು ಸೃಷ್ಟಿ ಮಾಡಿದಂಥದ್ದು ಔಟ್ ಆಫ್ ಕಂಟ್ರೋಲ್ ಆಗಿದೆ. ಇದನ್ನ ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ಯಾವ ಮಟ್ಟಿಗಿನ ಸಮಸ್ಯೆ ಉದ್ಭವಿಸುತ್ತೆ ಅನ್ನುವಂಥದ್ದನ್ನ ಆ ದೇಶ ಚೆನ್ನಾಗಿ ಅರ್ಥಕೊಂಡಿರುವಂತ ಕಾರಣಕ್ಕಾಗಿನೇ ಎಲ್ಲೂ ಮುಲಾಜಿಲ್ದೆ ಅದನ್ನ ಕಟ್ಟಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ ಅನ್ನುವಂಥ ಸ್ಪಷ್ಟ. ಇಲ್ಲಿ ನಾನು ಮಾತಾಡಿದ್ರೆ ಕೇಳಿಸ್ತಾ ಇದೆ ಡಾಕ್ಟರ್ ದಿನೇಶ್ ಅವರೇ? ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ನಾವು ಡಾಕ್ಟರ್ ಪವನ್ ಅವರನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರಣೆನ ಪಡ್ಕೊಳ್ಳೋಣ. ಡಾಕ್ಟರ್ ಪವನ್ ಅವರೇ, ನಾವಿಲ್ಲಿ ಗಮನಿಸ್ತಾ ಇದ್ವಿ ಇದು ನೈಸರ್ಗಿಕವಾದಂಥ ವೈರಾಣುವನ್ನ ಕೃತಕವಾಗಿ ಹೇಗೆ ಬದಲಾಯಿಸುವಂತ ಕೆಲಸ ಆಯ್ತು ಅನ್ನೋಂತ ನೀವು ವಿವರಿಸ್ತಾ ಇದ್ರಿ. ಅಂದ್ರೆ ನೀವೇ ಹಿಂದೆ ಎಲ್ಲ ಗಮನಿಸಿರುವ ಹತ್ತದೆ ಪ್ಲೇಗ್ ಆಗಿರ್ಬೋದು, ಸ್ವೈನ್ ಫ್ಲೂ ಆಗಿರ್ಬೋದು, H1N1ಗೆ ಸಂಬಂಧಪಟ್ಟ ಹಾಗಿನ ಈ ತರ ವೈರಾಣುಗಳಾಗಿರ್ಬೋದು, ಆ ಮಾದರಿಗೆ ಸಂಬಂಧಪಟ್ಟಂಗೆ, ಅದೆಲ್ಲದಕ್ಕಿಂತ ಈ ಕೊರೋನಾದ ಈ COVID-19 ವೈರಾಣು ಇತ್ತಲ್ಲ, ಅದು ಹೇಗೆ ಭಿನ್ನವಾಗಿದೆ? ಅವೆಲ್ಲ ನೈಸರ್ಗಿಕವಾಗಿ ಆ ನಂತರದಲ್ಲಿ ಕಾಲಾನಂತರದಲ್ಲಿ ಜನರಿಗೂ ಕೂಡ ಪ್ರತಿನಿರೋಧಕ ಶಕ್ತಿ ಬಂತು. ಬಟ್ ಇದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ನೀವು ಗಮನಿಸ್ತಾ ಇರೋ ಹಾಗೆ? ಇದು ಎಲ್ಲೋ ಒಂದು ಕಡೆ ಈಗ ಎಲ್ಲರ ಕೈ ಮೀರಿ ಇದು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಇದಕ್ಕೆ ಕಾರಣ ಕೂಡ ನೋಡಿ, ಈಗ ಈ ವೈರಸ್ ನಮ್ಗೆ ಸ್ಪ್ರೆಡ್ ಆಗ್ಬೇಕು ಅಂತಂದ್ರೆ ಈ ಸ್ಪೈಕ್ ಪ್ರೋಟೀನ್ ಬಹಳ ಒಂದು ಮುಖ್ಯವಾದ ಭೂಮಿಕೆಯನ್ನ ನಿರ್ವಹಿಸುತ್ತೆ. ಸೊ ಈ ಸ್ಪೈಕ್ ಪ್ರೋಟೀನ್ ಯಾವಾಗ ತುಂಬಾ ಜಾಸ್ತಿ ಹೋಗಿ ಅಟ್ಯಾಚ್ ಆಗುತ್ತೆ, ಎಷ್ಟು ಜನಕ್ಕೆ ಸ್ಪ್ರೆಡ್ ಮಾಡುತ್ತೆ, ಸಿವಿಯರಿಟಿ ಎಷ್ಟು, ಇದೆಲ್ಲಾನು ಕೂಡ ಈ ಸ್ಪೈಕ್ ಪ್ರೋಟೀನ್ ಡಿಸೈಡ್ ಮಾಡ್ತಕ್ಕಂಥದ್ದು. ಅಂಡ್ ಈ ಜೆನೆಟಿಕ್ ಸೀಕ್ವೆನ್ಸಿಂಗ್ ಏನ್ ಮಾಡ್ತಾರಲ್ಲ, ಈಗ ಲ್ಯಾಬ್ ನಲ್ಲಿ ಚೇಂಜ್ ಮಾಡ್ಬೇಕು ಅಂತಂದ್ರೆ ಈಗ ವೈರಸ್ ಅನ್ನ ಸ್ಲೈಸ್ ಮಾಡಿ ಅದನ್ನ ತಂದು ಈ ಸ್ಪೈಕ್ ಪ್ರೋಟೀನ್ ಅಲ್ಲೇ ಚೇಂಜಸ್ ಮಾಡ್ತಾರೆ. ಸೊ ಈ ಸ್ಪೈಕ್ ಪ್ರೋಟೀನ್ ಎಷ್ಟು ಫಾಸ್ಟ್ ಆಗಿ ಅಥವಾ ಎಷ್ಟು ಸಿವಿಯರ್ ಆಗಿ ಒಂದು ಮನುಷ್ಯನಿಂದ ಇನ್ನೊಂದು ಮನುಷ್ಯನಿಗೆ ಅದು ಡಿಸೀಸ್ ಅನ್ನ ಸ್ಪ್ರೆಡ್ ಮಾಡ್ಬೋದು ಅಥವಾ ಸಿವಿಯರಿಟಿನ ಕಾಸ್ ಮಾಡ್ಬೋದು ಅಂತ ಈಗ ಲ್ಯಾಬ್ ಅಲ್ಲಿ ಡಿಸೈಡ್ ಮಾಡ್ತಾರೆ. ನೋಡಿ ಇಲ್ಲಿ ಇದು ತುಂಬಾ ಒಂದು ಇಂಪಾರ್ಟೆಂಟ್ ಇದು. ಯಾಕೆಂತಂದ್ರೆ ಇದನ್ನ ಲ್ಯಾಬ್ ಅಲ್ಲಿ ಡಿಸೈಡ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಫಂಡ್ ಮಾಡೋದು ಕೂಡ ನೋಡಿ, ಈಗ ಈ ಏನು ನಾವು ಈ ಪ್ರಾಜೆಕ್ಟ್ ಇದನ್ನೆಲ್ಲ ಮಾಡ್ತಾ ಇದ್ರು ಅಮೆರಿಕ ಮತ್ತೆ ಚೈನಾ, ಇದಕ್ಕೆ ಅಮೆರಿಕ ಕೂಡ ಒಂದು $6 ಲಕ್ಷ ಅನ್ನ ಕೊಡ್ತಾರೆ. ಈಗ ನಮಗೆ ಈ ಪೇಪರ್ ನಲ್ಲಿ ಪ್ರತಿಪಾದಿಸಿರ್ತಕ್ಕಂಥದ್ದು ಅವರದೇ $6 ಲಕ್ಷ ಅನ್ನ ಅಮೆರಿಕದವರೇ ಫಂಡ್ ಮಾಡ್ತಾರೆ. ಸೊ ಚೈನಾ ಅಲ್ಲಿ ಅವ್ರ ರಿಸರ್ಚ್ ಅನ್ನ ಕಂಟಿನ್ಯೂ ಮಾಡ್ತಾರೆ, ಯಾಕಂದ್ರೆ ಅಮೆರಿಕದಲ್ಲಿ ಅದಕ್ಕೆ ಇದು ಸಿಗೋದಿಲ್ಲ.
ಇಲ್ಲಿ ನಮಗೆ ಚೈನಾದಲ್ಲಿ ಇವ್ರು ಮಾಡ್ತಕ್ಕಂಥದ್ದು ಲ್ಯಾಬ್ ಅಲ್ಲಿ ಇದನ್ನ ಯಾವ್ದಕ್ಕೋಸ್ಕರ ಮಾಡ್ತಿದ್ದಾರೆ, ಈಗ ಮನುಕುಲದ ಉದ್ಧಾರಕ್ಕೆ ಮಾಡ್ತಿದಾರಾ ಅಥವಾ ಏನಾದ್ರೂ ಬಯೋಟೆರರಿಸಂ ಇದಕ್ಕೋಸ್ಕರ ಹೊಸ ಒಂದು ಹ್ಯೂಮನ್ ಬಾಂಬ್ ಅನ್ನ ಸೃಷ್ಟಿ ಮಾಡ್ತಿದಾರ, ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ನೋಡಿ, ಇಲ್ಲಿ ಮನುಕುಲದ ಉದ್ಧಾರಕ್ಕೆ ಮಾಡಿದ್ರೆ ಈ ವೈರಸ್ ನಿಂದ ನಮ್ಮ ಮನುಕುಲಕ್ಕೆ ಎಷ್ಟು ಡ್ಯಾಮೇಜ್ ಆಗುತ್ತೆ, ಸೊ ಎಷ್ಟು ಸಿವಿಯರ್ ಆಗಿ ಅದು ನಮ್ಗೆ ಇನ್ಫೆಕ್ಷನ್ ಅನ್ನ ಕಾಸ್ ಮಾಡುತ್ತೆ, ಇದನ್ನ ನಾವು ನೋಡ್ಬೇಕು ಅಂತಂದ್ರೆ ಆಗ ಅವ್ರೊಂದು ಸ್ವಲ್ಪ ಅದನ್ನ ಕಂಟ್ರೋಲ್ಡ್ ಒಂದು ಎನ್ವೈರ್ಮೆಂಟ್ ಅಲ್ಲಿ ಸ್ವಲ್ಪ ಸ್ಪೈಕ್ ಪ್ರೋಟೀನ್ ಅನ್ನ ಮಾರ್ಪಾಡು ಮಾಡಿ ಯಾವ ರೀತಿಯಾಗಿದ್ದು ಮನುಷ್ಯರಿಗೆ ಈ ತರ ಇನ್ ಕೇಸ್ ಜಾಸ್ತಿ ಆದ್ರೆ ನಾವು ಅದಕ್ಕೆ ವ್ಯಾಕ್ಸಿನ್ ಅನ್ನ ಏನ್ ಕಂಡುಹಿಡಬೇಕು ಅಥವಾ ಬೇರೆ ಔಷಧಿಯನ್ನ ಏನ್ ಕಂಡುಹಿಡಬೇಕು ಇದನ್ನ ನಾವು ಮಾಡ್ಬೋದು. ಇದು ಮನುಕುಲದ ಉದ್ಧಾರಕ್ಕೆ. ಆದ್ರೆ ಇನ್ ಕೇಸ್ ಬೇರೆ ಯಾವ್ದಾದ್ರು ದೇಶಗಳ ಮೇಲೆ ಒಂದು ಕಂಟ್ರೋಲ್ ತರೋದಕ್ಕೆ ಅಥವಾ ಬಯೋಟೆರರಿಸಂ ಮಾಡೋದಕ್ಕೆ ಇಲ್ಲೇನಾರ ವ್ಯತ್ಯಾಸಗಳನ್ನ ಮಾಡಿದ್ರೆ ಇದು ತುಂಬಾ ಡೇಂಜರಸ್. ಸೊ ಈಗ ಎಲ್ಲರಿಗೂ ಕೂಡ ಈಗ ನಮ್ಮ ಮನಸ್ಸಲ್ಲಿ ಕೂತಿರೋದು ಇದು ಯಾವ್ದಕ್ ಮಾಡಿದ್ದಾರೆ, ಸೊ ಈ ರಿಸರ್ಚ್ ಏನ್ ನಡೀತಾ ಇತ್ತು, ಸೊ ಇದನ್ನೇ ಈಗ ಅಮೆರಿಕ ಕೂಡ ಈಗ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ಒಂದು ಮಾಡಿದೆ, ಇದರ ಮೂಲ ಪತ್ತೆ ಹಚ್ಚಬೇಕು ಅಂತ ಈಗ ರೀಸೆಂಟ್ ಆಗಿ ಬೈಡೆನ್ ಸರ್ಕಾರ ಕೂಡ ಒಂದು ಆದೇಶವನ್ನ ಹೊರಡಿಸಿದೆ. ಸೊ ಚೈನಾದಲ್ಲಿ ಏನೇನ್ ನಡೀತಾ ಇದೆ ಇದರ ಮೂಲ ಪತ್ತೆ ಹಚ್ಚಬೇಕು ಅಂತ. ಬಟ್ ಇದು ಇನ್ ಕೇಸ್ ಏನಾದ್ರೂ ಬಯೋಟೆರರಿಸಂಗೆ ಮಾಡಿದ್ರೆ ಇದು ತುಂಬಾ ಒಂದು ದುರಂತಾನೆ ಸರಿ. ಯಾಕೆಂದ್ರೆ ನೋಡಿ, ನಮ್ಮ ಪುರಾಣಗಳಲ್ಲೂ ಕೇಳ್ತಾ ಇದ್ವಿ, ಒಂದು ರಾಕ್ಷಸನನ್ನ ಉತ್ಪತ್ತಿ ಮಾಡಿ ಶತ್ರುಗಳ ಮೇಲೆ ಹೋರಾಡೋದಕ್ಕೆ ಅದನ್ನ ತಯಾರಿ ಮಾಡಿ ಬಿಟ್ಬಿಟ್ಟು ಅದು ನಮ್ಮ ಕೈ ಮೀರಿ ಬೆಳೆದು ಮುಂದೆ ಹೋಗಿ ಶತ್ರುಗಳನ್ನ ನಾಶ ಮಾಡೋದಕ್ಕಿಂತ ನಮ್ಮವರನ್ನೇ ನಾಶ ಮಾಡೋದನ್ನ ಇದು ನಮ್ಮ ಪುರಾಣ ಕಥೆಗಳಲ್ಲಿ ಜಾಸ್ತಿ ಕೇಳಿದೀವಿ. ಸೊ ಇದು ಎಲ್ಲೋ ಒಂದು ತರ ಅದೇ ರೀತಿಯಾಗಿ ಮಾರ್ಪಾಡಾಗುತ್ತೆ. ಯಾಕೆಂದ್ರೆ ಈಗಾಗ್ಲೇ ನೋಡಿದೀವಿ ಇಡೀ ಪ್ರಪಂಚದಲ್ಲಿ ಸಾಕಷ್ಟು ಜನ ಸಾವು ನೋವುಗಳಿಗೆ ಇದು ಕಾರಣವಾಗಿದೆ. ಮಾತನಾಡ್ತೀನಿ ಡಾಕ್ಟರ್ ಪವನ್ ಕುಮಾರ್ ಅವರೇ. ಡಾಕ್ಟರ್ ದಿನೇಶ್ ಅವರೇ, ಕೊನೆಯದಾಗಿ ಇನ್ನೊಂದು ಸಂಗತಿ ಅಂದ್ರೆ ಜನರಿಗೆ ಈಗ ವ್ಯಾಕ್ಸಿನ್ ನಾವು ತೆಗೆದುಕೊಂಡಿರುವಂತಹ ಕಾರಣಕ್ಕಾಗಿ ಸದ್ಯದ ಮಟ್ಟಿಗೆ ಏನು ಸಮಸ್ಯೆ ಇಲ್ಲ ಅನ್ನುವಂಥದ್ದು ಇದ್ರೂ ಕೂಡ ಇದು ಬಹಳ ದೀರ್ಘಕಾಲಿಕ ಅಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ನೀವು ನಿಮ್ಮ ಅನುಭವದ ಪ್ರಕಾರ, ನಿಮ್ಮ ಅಧ್ಯಯನದ ಪ್ರಕಾರವಾಗಿ ಗಮನಿಸ್ತಾ ಹೋದ್ರೆ, ಯಾಕಂದ್ರೆ ಬಹಳ ಒಂದು ಚರ್ಚೆ ಆಗಿತ್ತು, ವ್ಯಾಕ್ಸಿನ್ ಪಡೆದುಕೊಂಡಂತ ವ್ಯಕ್ತಿಯ ದೇಹದಲ್ಲಿ ಏನು ಆಂಟಿಬಾಡೀಸ್ ಕ್ರಿಯೇಟ್ ಆಗುತ್ತೋ ಅದಕ್ಕೆ ತದ್ವಿರುದ್ಧವಾದಂತ ಒಂದು ವೇರಿಯಂಟ್ಗಳು ಹುಟ್ಕೊಳ್ಳುತ್ತೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂಗೆ ಬಹುಶಃ ಇದೀಗ ಕೃತಕ ಏನು ವೈರಾಣು ಅನ್ನುವಂಥದ್ದು ಇನ್ನಷ್ಟು ಸ್ಪಷ್ಟ ಆಗ್ತಾ ಇರುವಂತ ಕಾರಣಕ್ಕಾಗಿ ಅಂತಹ ವೇರಿಯಂಟ್ಗಳು ಮುಂದಿನ ದಿನಗಳಲ್ಲಿ ಮತ್ತೆ ಮತ್ತೆ ಹುಟ್ಕೊಳ್ತಾ ಹೋಗುತ್ತವೆ ಅನ್ನುವಂಥದ್ದು ಏನಾದ್ರು ಆತಂಕ ಇದೆಯಾ ಈಗ? ಅಲ್ಲ, ಈಗ ವೇರಿಯಂಟ್ಸ್ ಆಲ್ರೆಡಿ ಹುಟ್ಕೊಂಡಿದೆ. ಈಗ ನೋಡಿ, ನಮ್ಮ ದೇಶದಲ್ಲೇ ಸೋ ಫಾರ್ ನಿಯರ್ಲಿ ಅರೌಂಡ್ ಸಮ್ 900 ವೇರಿಯಂಟ್ಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್. ಸೊ ವರ್ಲ್ಡ್ ವೈಡ್ ನೀವು ಯೂಸ್ಬೋದು. ದೇರ್ ಆರ್ ಡೆಫಿನೆಟ್ಲಿ ನೋಡಿ, ಈಗ ವೈರಲ್ ಲೋಡ್ ಆದಾಗ, ಫಾರ್ ಎಕ್ಸಾಂಪಲ್ ಈಗ ಬ್ಯಾಂಗ್ಳೂರಲ್ಲಿ ನಮಗೆ ಇಷ್ಟೊಂದು ವೈರಲ್ ಲೋಡ್ ಆದಾಗಲ್ಲ, ಡೆಫಿನೆಟ್ಲಿ ದ ಮ್ಯೂಟೇಷನ್ ಇಸ್ ಕ್ವೈಟ್ ಎಕ್ಸ್ಪೆಕ್ಟೆಡ್. ಸೊ ಮ್ಯೂಟೇಷನ್ಸ್ ಹಾಗೆ ಆಗುತ್ತೆ. ಬಟ್ ಒಂದು ಲಾಕ್ ಡೌನ್ ಇದಕ್ಕೆ ಪರಿಹಾರ ಅಲ್ವೇ ಅಲ್ಲ. ಲಾಕ್ ಡೌನ್ ಕ್ಯಾನ್ ಡೆಫಿನೆಟ್ಲಿ ಬ್ರೇಕ್ ದ ಚೈನ್ ಅಂಡ್ ಡಿಕ್ರೀಸ್ ದ ಟ್ರಾನ್ಸ್ಮಿಸಬಿಲಿಟಿ ಅಷ್ಟೇ ಹೊರತು ಅದು ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ಒನ್ಲಿ ಆಲ್ಟರ್ನೇಟಿವ್ ಇಸ್ ದ ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನ್ ಅಲ್ಲಿ ಇದು ಮಾಡಿದಾಗ ಸೊ ದಟ್ ಅವರ್ ಬಾಡಿ, ಎಸ್ಪೆಷಲಿ ದ ಟಿ ಸೆಲ್ಸ್ ಅಂಡ್ ಬಿ ಸೆಲ್ಸ್ ಏನು ಆಂಟಿಬಾಡಿ ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಕ್ಯಾನ್ ಐಡೆಂಟಿಫೈ ದ ಟೈಪ್ ಆಫ್ ಆಂಟಿಜನ್ ದಟ್ ಇಸ್ ದ ವೈರಸ್, ಅವಾಗ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಒಂದು ರೆಕಗ್ನಿಷನ್ ಮಾಡ್ಲಿಕ್ಕೋಸ್ಕರ ದ mRNA ವ್ಯಾಕ್ಸಿನ್ ದಟ್ ಇಸ್ ಕೋವಿಶೀಲ್ಡ್ ಹಸ್ ಬಿನ್ ಇಂಟ್ರೊಡ್ಯೂಸ್. ಬಟ್ ಇದು ಒಂದೇನಂದ್ರೆ, ಈಗ ವ್ಯಾಕ್ಸಿನೇಷನ್ ತಕೊಂಡಾದಾಗ 70 to 80% of vaccination ಆದಾಗ ಡೆಫಿನೆಟ್ಲಿ ದ ಕಮ್ಯುನಿಟಿ ವುಡ್ ಹ್ಯಾವ್ ರೀಚ್ಡ್ ಅನ್ ಇಮ್ಯುನಿಟಿ, ದೇರ್ ಬೈ ದ ವೈರಸ್ ಇನ ಪರಿಣಾಮ ಇರ್ಲಿಕ್ಕೆ ಸಾಧ್ಯನೇ ಬರೋದಿಲ್ಲ. ದಟ್ ಈಸ್ ವ್ಯಾಕ್ಸಿನೇಷನ್ ಇಸ್ ದ ಒನ್ಲಿ ಆಲ್ಟರ್ನೇಟಿವ್ ಅಂತ ಇದರಿಂದ ಗೊತ್ತಾಗತ್ತೆ. ಬಟ್ ಬೇರೆ ಬೇರೆ ಸ್ಟ್ರೈನ್ ಇರೋದ್ರಿಂದ ವ್ಯಾಕ್ಸಿನೇಷನ್ ತಗೊಂಡವ್ರಿಗೂ ಕೆಲವು ಇನ್ಫೆಕ್ಷನ್ ಆದ್ರೂ ಸಹ ತೀವ್ರತೆ ಇರೋದಿಲ್ಲ. ದಟ್ ಮೀನ್ಸ್ ದೇ ಫೆಟಾಲಿಟಿ ವಿಲ್ ನಾಟ್ ಬಿ ದೇರ್, ಬಟ್ ಡೆಫಿನೆಟ್ಲಿ some few signs will be there. ಬಟ್ ಅವ್ರಿಗೆ ಮೇಜರ್ ತೊಂದರೆ, ದಟ್ ಈಸ್ ದ ಆರ್ಗನ್ಸ್ ಎಲ್ಲ ಅಫೆಕ್ಟ್ ಆಗೋದು, ಸಾಯೋದು, ಈ ತರ ಪರಿಣಾಮ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ದ ಆಂಟಿಬಾಡೀಸ್ ಆರ್ ಎಕ್ಸಿಸ್ಟಿಂಗ್ ಇನ್ ದೋಸ್ ಇಂಡಿವಿಜುವಲ್ಸ್. ಸೊ ಇದರಿಂದ ವ್ಯಾಕ್ಸಿನೇಷನ್ ಇಸ್ ದ ಓನ್ಲಿ ವೇ ಆಫ್ ಟ್ರೀಟ್ಮೆಂಟ್ ಅಂತ ಗೊತ್ತಾಗ್ತದೆ. ಬಟ್ ಇಲ್ಲಿ ಡಾಕ್ಟರ್ ದಿನೇಶ್ ಅವರೇ, ನಿಮ್ಮ ಪ್ರಕಾರವಾಗಿ ಇದು ಅಕಸ್ಮಾತ್ ಈಗ ಆರ್ಟಿಫಿಷಿಯಲ್ ಆಗಿ ತಯಾರಾಗಿದ್ದೇ ಆಗಿದ್ದಲ್ಲಿ ಅಥವಾ ಕೃತಕವಾದಂತಹ ವೈರಾಣು ಆಗಿದ್ದೇ ಇದಕ್ಕೆ ಎಂಡ್ ಯಾವಾಗ? ಯಾಕಂದ್ರೆ ನೈಸರ್ಗಿಕವಾಗಂತೂ ಇದು ಕಂಟ್ರೋಲಿಗೆ ಬರಲ್ಲ ಅನ್ನುವಂಥದ್ದು ಎಂಡ್ ಯಾವಾಗ ಹಾಗಾದ್ರೆ? ಅಲ್ಲ, ಈಗ ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಈಗ ಸೃಷ್ಟಿಯಾಗಿದೆ ಅಂತ ಲ್ಯಾಬ್ ನಲ್ಲೂ ಗೊತ್ತಾಗಿದೆ. ಎಲ್ಲದಕ್ಕಿಂತ ಈ ತರ ವೈರಾಣುಗಳು ಮನುಷ್ಯನಲ್ಲಿ ಆದ ನಂತರ ಆ ಕ್ಲಿನಿಕಲ್ ಟ್ರಯಲ್ಸ್ ನಲ್ಲಿ ಏನ್ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ ಅದಕ್ಕೆ ರೆಸ್ಪಾಂಡ್, ದಟ್ ಈಸ್ ದ ಎಫಿಕಸಿ 70 to 80% ಅಂತ ಈಗಾಗಲೇ ರುಜುವಾತಾಗಿದೆ. ಸೊ ಆದ್ರಿಂದ ಈಗ ಈಗಿರ್ತಕ್ಕಂಥ ಕೃತಕವಾಗಿರ್ತಕ್ಕಂಥ ವೈರಸ್ ಏನಿದೆ ಅದಕ್ಕೆ ಎಫಿಕಸಿ ಬಿಕಾಸ್ ಆಫ್ ದ ಕ್ಲಿನಿಕಲ್ ಟ್ರಯಲ್ಸ್ ದಟ್ ಈಸ್ ದ ವ್ಯಾಕ್ಸಿನೇಷನ್, ಇಟ್ ಈಸ್ ಆಲ್ರೆಡಿ ಬಿನ್ ರೆಸ್ಪಾಂಡಿಂಗ್. ಆ ದೃಷ್ಟಿಯಿಂದ ಸೊ ವ್ಯಾಕ್ಸಿನೇಷನ್ ಇಸ್ ದ ಒಳ್ಳೆ ಆಲ್ಟರ್ನೇಟಿವ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಟ್ ಅದರ್ ಥಿಂಗ್ ಇಸ್ ಏನಂದ್ರೆ, ಈ ಸ್ಟ್ರೇನ್ಸ್ ಬೇರೆದಿದೆ, ನೀವು ಹೇಳಿದ್ದು ಕರೆಕ್ಟ್ ಇದೆ, ಸ್ಟ್ರೇನ್ಸ್ ಬೇರೆ ಬೇರೆ ಇದ್ದೇ ಇದೆ. ಬಟ್ ಆ ಸ್ಟ್ರೇನ್ಸ್ ಇಂದ ನಾನು ಮೊದಲೇ ಹೇಳಿದಾಗೆ the fatality may not be there, but it may affect the person, but in a minor form ಅಷ್ಟೇ.
ಓಕೆ ಥ್ಯಾಂಕ್ ಯು ಡಾಕ್ಟರ್ ದಿನೇಶ್ ಅವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಕೆಲ ಸಂಗತಿಗಳನ್ನ ನೀವು ಸವಿವರವಾಗಿ ವಿವರಿಸಿದ್ರಿ, ಧನ್ಯವಾದ. ಹಾಗೆ ನಮ್ಮ ಜೊತೆಗೆ ಡಾಕ್ಟರ್ ಪವನ್ ಕುಮಾರ್ ಅವರು ಇದ್ದಾರೆ, ಜೊತೆಗೆ ಡಾಕ್ಟರ್ ಚಂದ್ರಶೇಖರ್ ಅವರು ರೋಗ ನಿರೋಧಕ ತಜ್ಞರು, ಅವರಿಂದ ನಾವು ಇದಕ್ಕೆ ಸಂಬಂಧಪಟ್ಟಾಗ ಮತ್ತಷ್ಟು ವಿವರಣೆಯನ್ನ ಪಡ್ಕೊಳ್ಳೋಣ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಇದು ದೇಹದಲ್ಲಿ ಯಾವುದೇ ರೀತಿಯಂತ ಆಂಟಿಬಾಡೀಸ್ ಇದ್ರೂ ಕೂಡ ಅದಕ್ಕೆ ತಕ್ಕನಾದಂತ ಒಂದೊಂದು ಮತ್ತಷ್ಟು ವೇರಿಯಂಟ್ ಗಳನ್ನ ಇದು ಸಿದ್ಧ ಮಾಡ್ಕೊಳ್ತಾ ಇರುತ್ತೆ ಅಂತ. ಸದ್ಯದ ಮಟ್ಟಿಗೆ ಇದರಿಂದ ಬಚಾವಾಗೋದಕ್ಕೆ ಲಸಿಕೆನೇ ಇರುವಂತಹ ಮಾರ್ಗ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಚೀನಾ ಸಾಕ್ಷ್ಯವನ್ನ ನಾಶಪಡಿಸಿದೆ. ವಿಜ್ಞಾನಿಗಳು ಹೇಳ್ತಾ ಇರೋ ಪ್ರಕಾರವಾಗಿ ಇದು ಹೆಂಗೆ ಸೃಷ್ಟಿ ಆಯ್ತು ಅನ್ನುವಂತ ಸಾಕ್ಷ್ಯವನ್ನ ಚೀನಾ ನಾಶ ಮಾಡಿದೆ. ಅಸಲಿ ಸಾಕ್ಷ್ಯ ಯಾವತ್ತಿಗೂ ಸಿಗಬಾರ್ದು ಅನ್ನುವಂತ ರೀತಿಯಾಗಿ ಈಗ ಆಲ್ರೆಡಿ ಚೀನಾ ನಾಶಪಡಿಸಾಗಿದೆ. ನಾಶಪಡಿಸುವಂತ ಒಂದು ವಿವರಣೆ ಬೇಕಲ್ಲ. ಆಯ್ತಪ್ಪ, ಈಗ ಎಲ್ಲಿಂದ ಬಂತು ಇದು? ಬಾಹುಲಿಂದ ಬಂತು ಅಥವಾ ಹಂದಿಗಳಿಂದ ಬಂತು, ಕೋಳಿಗಳಿಂದ ಬಂತು? ಆ ಮಾಹಿತಿ ಸಿಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲೇ ರಿವರ್ಸ್ ಇಂಜಿನಿಯರಿಂಗ್ ಮುಖೇನವಾಗಿ ಒಂದು ಹೊಸ ಕತೆ ಕಟ್ಟಿದೆ. ಅಸಲಿ ಡೇಟಾ ಡಿಲೀಟ್ ಆಗಿದೆ. ಡಾಕ್ಟರ್ ಪವನ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಪವನ್ ಅವರೇ, ಇದು ಏನಾದ್ರೂ ಈ ಕೊರೋನಾದ ವಿರುದ್ಧವಾಗಿ ಶಾಶ್ವತವಾದಂತ ಇದನ್ನ ನಿರ್ಮೂಲನೆ ಆಗ್ಬೇಕು ಅನ್ನುವಂತ ನಿಟ್ಟಿನ ಹೋರಾಟಕ್ಕೆ ಏನಾದ್ರೂ ತೊಡಕಾಗುತ್ತಾ? ಅಂದ್ರೆ ಯಾವುದರಿಂದ ಇದ್ರ ಮೂಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾದ್ರೆ, ಯಾವ ರೀತಿಯಾಗಿ ತಯಾರಿಕೆ ಆಗಿದೆ ಅನ್ನುವಂಥದ್ದು ಏನಾದ್ರೂ ಗೊತ್ತಾದ್ರೆ ಅದಕ್ಕೊಂದು ವ್ಯಾಕ್ಸಿನ್, ಅದಕ್ಕೊಂದು ಔಷಧನೋ ಕಂಡುಹಿಡಿಯೋಕೆ ಅನುಕೂಲ ಆಗುತ್ತೆ. ಬಟ್ ಮೂಲನೇ ಗೊತ್ತಿಲ್ಲದೆ ಇರುವಂತಹ ಕಾರಣಕ್ಕಾಗಿ ಇದು ಥ್ರೂಔಟ್ ಇಯರ್ ಇದು ಇದೇ ರೀತಿ ಅಂತ ಒಂದು ಸಮಸ್ಯೆಯಾಗಿ ಮುಂದುವರ್ಸ್ಕೊಂಡು ಹೋಗುವಂತದ್ದು ಆತಂಕ ಏನಾದ್ರೂ ಇರ್ಬೋದಾ? ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ ಆನಂದ್ ಅವ್ರೆ. ಯಾಕಂದ್ರೆ ಇದ್ರ ಮೂಲ ನಮ್ಗೆ ಗೊತ್ತಾಗ್ಬೇಕಾಗತ್ತೆ. ಯಾಕಂದ್ರೆ ಈಗ ಯಾವುದೇ ಒಂದು ಡಿಸೀಸ್ ಬಂದ್ರೆ ನಮ್ಗೆ ಅದ್ರ ಮೂಲ ಎಲ್ಲಿ, ಯಾವ ರೀತಿ ಆಯ್ತು, ಅದ್ರ ಜೆನೆಟಿಕ್ ಸೀಕ್ವೆನ್ಸ್ ಏನು, ಸೊ ಇದು ಯಾವ ವೈರಸ್, ಸೊ ಇದು ಯಾವ ರೀತಿಯಾಗಿ ನಾವು ಸಿಂಪ್ಟಮ್ಸ್ ನ ಕಾಸ್ ಮಾಡುತ್ತೆ, ಇದರ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಏನು, ಸೊ ಇವೆಲ್ಲ ಗೊತ್ತಿದ್ರೆ ನಮ್ಗೆ ಅದಕ್ಕೆ ಮೆಡಿಸಿನ್ ಅನ್ನ ಒಂದು ಕಂಡುಹಿಡಿಯೋದು ಕೂಡ ಸುಲಭ ಆಗುತ್ತೆ. ಅದರ ಜೊತೆಗೆ ನಮ್ಗೆ ಟ್ರೀಟ್ಮೆಂಟ್ಗೂ ಆಪ್ಷನ್ ಸಿಗುತ್ತೆ. ಅಂದ್ರೆ ಯಾವ ರೀತಿಯಾಗಿ ಮುಂದೆ ಇದು ಡ್ಯಾಮೇಜ್ ಮಾಡ್ಬೋದು, ಯಾವ್ಯಾವ ಅಂಗಾಂಗಗಳಿಗೆ ಡ್ಯಾಮೇಜ್ ಆಗ್ಬೋದು, ನಾವು ಯಾವ ರೀತಿಯಾಗಿ ಅದಕ್ಕೆ ತಯಾರಾಗಬೇಕು ಅದು ಕೂಡ ಗೊತ್ತಾಗುತ್ತೆ. ಇದೆಲ್ಲದಕ್ಕಿಂತ ದೊಡ್ಡದಾಗಿ ಈಗ ನಾವು ವ್ಯಾಕ್ಸಿನೇಷನ್ ಮಾಡುವಾಗ ಕೂಡ ನಮ್ಗೆ ವ್ಯಾಕ್ಸಿನ್ ಯಾವ ರೀತಿಯಾಗಿರ್ಬೇಕು, ಇದರ ಯಾವ ಸ್ಟ್ರಕ್ಚರ್ಗೆ ಡ್ಯಾಮೇಜ್ ಮಾಡಿದ್ರೆ ನಾವು ಇದನ್ನ ತಡಿಬಹುದು. ನೋಡಿ, ಈಗ ಸ್ಪೈಕ್ ಪ್ರೋಟೀನ್ ಇಂಪಾರ್ಟೆಂಟ್ ಅಂತ ಆಗ್ಲೇನೆ ಹೇಳಿದೆ. ಈಗ ಈ ಸ್ಪೈಕ್ ಪ್ರೋಟೀನ್ಗೆ ತಡೆ ಹೊಡ್ತಕ್ಕಂತ ಈಗ ವ್ಯಾಕ್ಸಿನ್ಗಳು ಸಾಕಷ್ಟು ಬಂದಿವೆ. ಆದ್ರೆ ಎಲ್ಲೋ ಒಂದು ಕಡೆ ಆ ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡು ಆದ್ಮೇಲೂ ಕೂಡ ಸಾಕಷ್ಟು ಜನಕ್ಕೆ ಪಾಸಿಟಿವಿಟಿ ಬರ್ತಾ ಇದೆ, ಕೆಲವಾರು ಜನ ಸತ್ತಿದ್ದಾರೆ. ಸೊ ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಗೆ ಆ ಬರೀ ಸ್ಪೈಕ್ ಪ್ರೋಟೀನ್ಗೆ ಅಟ್ಯಾಕ್ ಮಾಡಿದ್ರೆ ಸಾಕಾಗಲ್ಲ, ಬೇರೆ ಇನ್ನೇನೋ ಇದೆ. ಸೊ ಇದ್ರ ನಮ್ಗೆ ಮೂಲ ಗೊತ್ತಾಗದೆ ಹೋಗಿದಾಗ ಸೊ ಇದಕ್ಕೆ ಸ್ವಲ್ಪ ನಮ್ಗೆ ವ್ಯಾಕ್ಸಿನ್ಗಳಿಗೂ ಕೂಡ ತೊಡಕಾಗಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಇನ್ನೊಂದು ಕೂಡ ನಾವು ವಿಷಯವನ್ನ ಗಮನಿಸಬೇಕಾಗತ್ತೆ. ಹಾಗೆ ನೀವು ಡಾಕ್ಟರ್ ಇವರು ದಿನೇಶ್ ಹತ್ರ ಮಾತಾಡ್ತಾ ಇದ್ರಿ, ಆಗ ನೀವು ಕೇಳ್ತಾ ಇದ್ರಿ ಈಗ ವ್ಯಾಕ್ಸಿನ್ ಒಂದೇ ನಮ್ಗೆ ಇದಕ್ಕೆ ಮದ್ದು. ಆದ್ರೆ ಈ ವ್ಯಾಕ್ಸಿನ್ ಅನ್ನ ಕೊಡೋದಕ್ಕೆ ಎಷ್ಟು ದಿವಸ ತೆಗೆದುಕೊಳ್ಬೇಕಾಗುತ್ತೆ? ಈಗ ನಾವು 70 to 80% ಪಾಪ್ಯುಲೇಷನ್ ನಾವು ಈಗ ವ್ಯಾಕ್ಸಿನೇಷನ್ ಮಾಡಿ ಅದನ್ನ ನಾವು ಒಂದು ಹರ್ಡ್ ಇಮ್ಯುನಿಟಿ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಒಂದು ಈ ಒಂದು ಕಾಲಾವಧಿಯಲ್ಲಿ ನಾವು ಅದನ್ನ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನೋಡಿ, ತುಂಬಾ ದಿವಸ ಲೇಟ್ ಮಾಡಿದ್ರೆ ಈಗ 1 ವರ್ಷದ ಕಾಲ ಈ ವ್ಯಾಕ್ಸಿನ್ ಎಫೆಕ್ಟ್ ನಮ್ಮ ಮೇಲೆ ಇರುತ್ತೆ. ಸೊ ಇದು ತುಂಬಾ ಲೇಟ್ ಆದ್ರೆ ನಮಗೆ ಅದ್ರ ಎಫೆಕ್ಟ್ ಆಗೋದಿಲ್ಲ, ಯಾಕಂದ್ರೆ ಹರ್ಡ್ ಇಮ್ಯುನಿಟಿ ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ. ಈಗ ನಮ್ಮ ದೇಶದಲ್ಲಿ ಈಗ ನಾವು ವ್ಯಾಕ್ಸಿನೇಷನ್ ಮಾಡ್ಬೇಕಾದ್ರೆ ಒಂದು 4-5 ವರ್ಷ ತೆಗೆದುಕೊಂಡ್ರೆ ಅದಕ್ಕೆ ಏನು ಯೂಸ್ ಆಗೋದಿಲ್ಲ. ಸೊ ಇಡೀ ಕಮ್ಯುನಿಟಿಯನ್ನ ಅಂದ್ರೆ ಇಡೀ ಸಮಾಜವನ್ನ ನಾವು ವ್ಯಾಕ್ಸಿನೇಟ್ ಮಾಡ್ಬೇಕು, ಶಾರ್ಟ್ ಪೀರಿಯಡ್ ಅಲ್ಲಿ ಮಾಡ್ಬೇಕು. ಆಗ ಎಲ್ಲರೂ ವ್ಯಾಕ್ಸಿನೇಟ್ ಮಾಡಿದ್ರೆ ಅವಾಗ ನಾವು ಇದರಿಂದ ದೂರ ಉಳಿಬಹುದು. ಈಗ ನಾವು ಮಾಡ್ತಾ ಇರೋ ಸ್ಪೀಡ್ ಏನಿದೆ ಸಾಕಾಗ್ತಾ ಇಲ್ಲ, ತ್ವರಿತಗತಿಯಲ್ಲಿ ನಾವು ವ್ಯಾಕ್ಸಿನೇಷನ್ ಅನ್ನ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್ ಪವನ್ ಅವರೇ ಮಾತನಾಡ್ತೀನಿ. ಡಾಕ್ಟರ್ ಚಂದ್ರಶೇಖರ್ ಅವರು ರೋಗ ನಿರೋಧಕ ತಜ್ಞರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಅವರೇ, ಈಗ ಬಹಳ ಸುದೀರ್ಘವಾಗಿ ನಾವು ಮಾತನಾಡುವಂತ ಸಂದರ್ಭದಲ್ಲಿ ಈ ಯಾವುದೇ ತೆರನಾಂತ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗ್ತಾ ಇದ್ರು ಕೂಡ ಅದಕ್ಕೆ ವಿರುದ್ಧವಾದಂತ ಮತ್ತೊಂದು ವೇರಿಯಂಟ್ಗಳು ಹುಡ್ಕೊಂಡ್ಬಿಡುತ್ತಾ ಅನ್ನುವಂಥದ್ದು ಒಂದು ಆತಂಕ. ಯಾಕಂದ್ರೆ ಕೃತಕವಾಗಿ ಈ ವೈರಾಣು ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನ ಕೆಲವು ವಿಜ್ಞಾನಿಗಳು ಹೇಳಿರುವ ಮುಖೇನವಾಗಿ ಈ ವಿಜ್ಞಾನಿಗಳು ಹೇಳಿರುವಂತಹ ಸಂಗತಿ, ಈ ಕೃತಕ ವೈರಾಣು ಎಷ್ಟೊಂದು ಡೇಂಜರಸ್ ಆಗಿರ್ಬೋದು, ಇದಕ್ಕೆ ನೀವು ಹೇಗೆ ವಿವರಣೆಯನ್ನ ನೀಡ್ತೀರಾ? ಈ ಒಂದು ಕೃತಕ ಇದು ಅಂತ ಹೇಳಿದ್ರೆ ಏನ್ ಹೇಳ್ತೀವಿ ಇದರಲ್ಲಿ ಅಂದ್ರೆ, ಯಾಕೆಂದ್ರೆ ಒಂದು ವೈರಸ್ಸಿನ ಒಂದು ನ್ಯಾಚುರಲ್ ಟ್ರ್ಯಾಕಿಂಗ್ ಅಂತ ಮಾಡ್ತೀವಿ. ಅಂದ್ರೆ ಪ್ರತಿಯೊಂದು ವೈರಸ್ಸು ಅದರ ಹಿಂದಿನ ಒಂದು ಏನು ಪೀಳಿಗೆ ಅಂತ ಹೇಳ್ತೀವಿ, ಆ ಪೀಳಿಗೆನ ಒಂದು ಟ್ರ್ಯಾಕ್ ಮಾಡ್ಕೊಂತ ಹೋಗ್ಬೋದು. ಅಂದ್ರೆ ಯಾವ್ದಾದ್ರು ಮ್ಯೂಟೇಷನ್ ಅಥವಾ ಯಾವ್ದಾದ್ರು ಚೇಂಜ್ ಆಗಿದೆ ಅಥವಾ ಯಾವ್ದಾದ್ರು ಬದಲಾವಣೆ ಆಗಿದೆ ಅಂತ ಹೇಳಲಿಕ್ಕೆ ನಾವು ಅದನ್ನ ಒಂದು ಕೆಲವಷ್ಟು ಪ್ರೋಟೀನ್ ಸೀಕ್ವೆನ್ಸು, ಕೆಲವು ಮೆಥಡ್ಸು, ಕೆಲವು ಚೇಂಜಸ್, ವೇರಿಯೇಷನ್ಸ್ ಬರುತ್ತೆ, ಅದ್ರ ಪ್ರಕಾರ ಟ್ರ್ಯಾಕ್ ಮಾಡ್ಕೊಂತ ಹೋಗ್ಬೋದು. ಅಂದ್ರೆ ಈಗ ಹೇಗೆ ಅಂತ ಹೇಳಿದ್ರೆ, ನೀವು ಯಾವ್ದಾದ್ರು ಒಂದು ಪದನ ಕಾಪಿ ಮಾಡಿದೀರಾ ಅಂತ ಹೇಳಿದ್ರೆ ಆ ಪದದ ಕಾಪಿನಲ್ಲಿ ಏನೋ ಒಂದು ಸೇರ್ಸಿರ್ತೀರಾ ಅಥವಾ ತೆಗೆದಿರ್ತೀರಾ ಅಥವಾ ಏನಾದ್ರು ಮಾಡಿರ್ತೀರಾ, ಅದನ್ನ ಕಂಡು ಹಿಡ್ಕೊಂಡು ಇಲ್ಲ ಇವ್ರು ಈ ಪಾಯಿಂಟ್ ಇಂದ ಕದ್ದಿದ್ದಾರೆ, ಈ ಪಾಯಿಂಟ್ ಇಂದ ಚೇಂಜ್ ಆಗಿದೆ, ಈ ಪಾಯಿಂಟ್ ಇಂದ ವ್ಯತ್ಯಾಸ ಆಗಿದೆ ಅಂತ ಹೇಳ್ಬೋದು. ಈ ಒಂದು ವೈರಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ,
ಈ ವೈರಸ್ ನಲ್ಲಿ ಒಂದು ಏನು ಬದಲಾವಣೆ ಆಗಿದೆ ಅದು ಸಡನ್ ಬದಲಾವಣೆ ಇದೆ. ಅಂದ್ರೆ ಕೆಲವಷ್ಟು ಚೇಂಜಸ್ ಸಾಕಷ್ಟು ರೀತಿಯಲ್ಲಿ ವ್ಯತ್ಯಾಸ ಅಥವಾ ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತೆ. ಅಂದ್ರೆ ಈ ಒಂದು ಎನ್ಹಾನ್ಸ್ ಮಾಡೋದು ಅಥವಾ ಚೇಂಜಸ್ ಏನ್ ಮಾಡ್ತೀವಿ ಆ ರೀತಿ ಚೇಂಜಸ್ ಬರೋದ್ರಿಂದ ನಾವು ಇದನ್ನ ಆರ್ಟಿಫಿಷಿಯಲ್ ಆಗಿ ಬಂದಿರಬಹುದು, ನ್ಯಾಚುರಲ್ ಆಗಿ ಬಂದಿಲ್ಲ ಅಥವಾ ನ್ಯಾಚುರಲ್ ಸೀಕ್ವೆನ್ಸ್ ಅಲ್ಲಿ ಬಂದಿಲ್ಲ ಅಂತ ಹೇಳ್ತೀವಿ. ಸೊ ಇದು ಏನಾಗ್ಬೋದು ಅಂದ್ರೆ ಈ ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಎವ್ಯಾಲ್ಯೂಯೇಷನ್ ಚೇಂಜಸ್ ಅಥವಾ ವ್ಯತ್ಯಾಸಗಳೇನ್ ಬರುತ್ತೆ, ಈ ವ್ಯತ್ಯಾಸಗಳ ಮಧ್ಯದಲ್ಲಿ ಆ ಬದಲಾವಣೆಯಲ್ಲಿ ಕೆಲವಷ್ಟು ಆಂಟಿಜೆನ್ ಚೇಂಜ್ ಆಗ್ಬೋದು ಅಥವಾ ಯಾವ್ದಾದ್ರು ಒಂದು ಚೇಂಜಸ್ ಆಗಿ ರೆಕಗ್ನಿಷನ್ ವ್ಯತ್ಯಾಸ ಆಗೋದ್ರಿಂದ ನಮ್ಮ ವ್ಯಾಕ್ಸಿನ್ ಕೊಟ್ಟರು ಕೂಡ ಅದು ತಪ್ಪಿಸ್ಕೊಳ್ಬಹುದು ಅನ್ನತಕ್ಕಂಥ ಒಂದು ಪಾಸಿಬಿಲಿಟೀಸು ಇದೆ. ಬಟ್ ಅದು ನ್ಯಾಚುರಲ್ ಪ್ರಾಸೆಸ್. ಈಗ ನಮ್ಮಲ್ಲಿ ಏನು ಅನುಮಾನ ಬಂದಿದೆ ಅಂದ್ರೆ ಈ ಸೀಕ್ವೆನ್ಸ್ ಇಲ್ಲದೆ ಇರೋದ್ರಿಂದ, ಪದ ಸೀಕ್ವೆನ್ಸಸ್ ಒಂದೇ ತರ ಇಲ್ಲದೆ ಇರೋದ್ರಿಂದ ಇದರಲ್ಲಿ ಏನಾದ್ರೂ ಆರ್ಟಿಫಿಷಿಯಲ್ ಆಗಿ ಸಿಂಥಸೈಸ್ ಆಗಿದ್ಯಾ ಅಥವಾ ಹೊಸದಾಗಿ ಬರದೇ ಇರ್ತಕ್ಕಂಥ ಒಂದು ಪ್ರೋಜನಿ ಅಲ್ಲ ಅಂದ್ಬಿಟ್ಟು ಈ ನಮ್ಮ ಈ UK ನಲ್ಲಿ ಸೈಂಟಿಸ್ಟ್ ಏನ್ ಅನಲೈಸ್ ಮಾಡಿದ್ದಾರೆ ಅದರಲ್ಲಿ ಅದನ್ನೇ ಹೇಳ್ತಾ ಇರೋದು. ಬಟ್ ನೀವು ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರಿ ಅಂದ್ರೆ ಅದರಲ್ಲಿ ವ್ಯತ್ಯಾಸಗಳೇನಾದ್ರೂ ಆಗಿದ್ಯಾ ಅಥವಾ ಇದರಲ್ಲಿ ಏನಾದ್ರೂ ಬದಲಾವಣೆಗಳಾಗಿ ನಾವು ಕೊಟ್ಟ ವ್ಯಾಕ್ಸಿನ್ಗೆ ರೆಸಿಸ್ಟೆನ್ಸ್ ಡೆವಲಪ್ ಆಗ್ಬೋದಾ ಅಂತ. ಆ ವ್ಯಾಕ್ಸಿನ್ ರೆಸಿಸ್ಟೆನ್ಸ್ ಕೂಡ ಡೆವಲಪ್ ಆಗ್ಬೋದು. ಬಟ್ ಏನಾಗಿದೆ ಅಂದ್ರೆ ನಾವು ಒಂದು ಕಾಮನ್ ಆಗಿ ಯಾವ ಒಂದು ಪ್ರೋಟೀನ್ ಇಂದ ಎಂಟ್ರಿ ಆಗ್ಬಹುದು ಅದನ್ನ ಕಂಡುಹಿಡ್ಕೊಂಡು ಅದನ್ನ ಐಡೆಂಟಿಫೈ ಮಾಡಿ ಅದರಿಂದ ವ್ಯಾಕ್ಸಿನೇಟ್ ಮಾಡ್ತಿರೋದ್ರಿಂದ ಸ್ವಲ್ಪಷ್ಟು ಕ್ರಾಸ್ ರಿಯಾಕ್ಷನ್ಸ್ ಇರುತ್ತೆ. ಆ ಕ್ರಾಸ್ ರಿಯಾಕ್ಷನ್ ಇರೋದ್ರಿಂದ ಚಾನ್ಸಸ್ಸು ನಮಗೆ ಏನು ನಾವು ಕೊಟ್ಟ ವ್ಯಾಕ್ಸಿನ್ ಎಫಿಕೇಸಿ 100% ಇಲ್ಲದೆ ಹೋದ್ರು ಕೆಲವಷ್ಟು ಕಾರಣಕ್ಕೆ ಅಥವಾ ಕೆಲವಷ್ಟು ಮಟ್ಟಕ್ಕೆ ಪ್ರೊಟೆಕ್ಷನ್ ಇರಬಹುದು ಅಂತ ಅನ್ಸುತ್ತೆ. ಕರೆಕ್ಟ್. ಹೌದು. ಥ್ಯಾಂಕ್ ಯು ಡಾಕ್ಟರ್ ಚಂದ್ರಶೇಖರ್ ಅವರೇ. ನಮ್ಮ ಜೊತೆಗೆ ಡಾಕ್ಟರ್ ಪವನ್ ಕುಮಾರ್ ಅವರು ಹಾಗೆ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಪವನ್ ಕುಮಾರ್ ಅವರು, ಕೊನೆಯದಾಗಿ ಒಂದು ಸಂಗತಿಯನ್ನ ನೀವು ಯಾವಾಗಲೂ ಹೇಳ್ತಾ ಇರ್ತಿದ್ರಿ, ಅಂದ್ರೆ ಆರಂಭಿಕ ಹಂತದಲ್ಲಿ ಹೇಗೆ ಈ ವೈರಾಣು ಉತ್ಪತ್ತಿ ಆಗ್ಬೇಕು, ಕೃತಕನ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಾಗೆ ಈ ಮಟ್ಟಿಗಿನ ಪುರಾವೆ ಇರಲಿಲ್ಲ. ನೀವು ಈ ಪ್ಲೇಗೋ, ಸ್ವೈನ್ ಫ್ಲೂನೋ ಇದೇ ರೀತಿಯಾಗಿ ಇದು ನ್ಯಾಚುರಲ್ ಆಗಿ ಇದು ಕೂಡ ಒಂದಲ್ಲ ಒಂದಿನ ಹೊರಟೋಗ್ಬೋದು ಅನ್ನುವಂಥ ಒಂದು ವಿಶ್ವಾಸ ಇತ್ತು. ಬಟ್ ಈಗ ಏನ್ ಹೇಳ್ತೀರಾ, ಇದೊಂದು ಕೃತಕವಾದಂತಹ ನಿರ್ಮಾಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ಸಂಗತಿ, ಮತ್ತಷ್ಟು ವೇರಿಯಂಟ್ಸ್ಗಳು ಆಗಿಂದಾಗಲೇ ಹುಟ್ಕೊಳ್ತಾ ಇರುವಂತಹ ಕಾರಣಕ್ಕಾಗಿ ಯಾವಾಗ ಕೊನೆ ಅನ್ನುವಂಥ ಪ್ರಶ್ನೆ ಬಂದಾಗ ಏನ್ ಕತೆ ಡಾಕ್ಟರ್ ಪವನ್ ಅವರೇ? ನೋಡಿ, ಇದು ಸ್ವಲ್ಪ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಇಲ್ಲಿ ನಮಗೆ ಇನ್ನೂ ಕೆಲವಾರು ಪುರಾವೆಗಳು ಬೇಕಾಗಿದೆ. ಈಗಾಗಲೇ ನಾನು ಹೇಳಿದಾಗೆ ಇನ್ನೊಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಮೆರಿಕದವರು ಕೂಡ ಮಾಡಿದ್ದಾರೆ. WHO ಕಡೆಯಿಂದ ಕೂಡ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಹೋಗಿದೆ. ಇದ್ರ ಮೇಲೆ ನಮ್ಗೆ ಇನ್ನೂ ಸಾಕಷ್ಟು ಬೆಳಕನ್ನ ಚೆಲ್ಲಬೇಕಾಗಿದೆ. ಯಾಕಂದ್ರೆ ಇದು ಲ್ಯಾಬ್ ನಲ್ಲೇ ನಿರ್ಮಿತವಾದ ವೈರಸ್ ಅಥವಾ ನ್ಯಾಚುರಲಿ ಅಕರಿಂಗ್ ವೈರಸ್ ಅಂತ ನಮ್ಗೆ ಇನ್ನೂ ಕೆಲವಾರು ಪುರಾವೆಗಳು ಬಂದು ಇನ್ನೂ ಕನ್ಫರ್ಮ್ ಆದ್ರೆ ಆಮೇಲೆ ನಾವು ಯಾವ ರೀತಿಯಾಗಿ ಇದಕ್ಕೆ ಕೌಂಟರ್ ಕೊಡ್ಬೇಕು ಅಂತ ಕೂಡ ಡಿಸೈಡ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಇನ್ನೊಂದು ಕೂಡ, ಇನ್ ಕೇಸ್ ಇದು ನ್ಯಾಚುರಲ್ ಆದ್ರೆ ಅಷ್ಟಾಗಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೇಚರಲ್ಲಿ ಈಗ ಎಲ್ಲರಿಗೂ ಕೂಡ ಅವಕಾಶ ಇದೆ. ಅಂದ್ರೆ ಯಾವುದೇ ಒಂದು ಆರ್ಗ್ಯಾನಿಸಮ್ ಇರ್ಬೋದು, ಜೀವಿಸೋದಕ್ಕೆ ಮನುಷ್ಯರು ಇರ್ಬೋದು, ಪ್ರಾಣಿಗಳಿರ್ಬೋದು ಅಥವಾ ವೈರಸ್ ಬ್ಯಾಕ್ಟೀರಿಯಾ ಪ್ರತಿಯೊಬ್ಬರಿಗೂ ಇದೆ. ಇಲ್ಲಿ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಸೊ ಯಾರು ಫಿಟ್ ಆಗಿರ್ತಾರೆ ಅವರು ಸರ್ವೈವ್ ಆಗ್ತಾರೆ. ಹಾಗೂ ಪ್ರತಿಯೊಬ್ಬರ ಬಾಡಿಯಲ್ಲೂ ಕೂಡ ಒಂದು ಸರ್ವೈವಲ್ಗೆ ಬೇಕಾಗುವಂತ ಒಂದು ಆಪ್ಷನ್ ಈ ನೇಚರ್ ಅಲ್ಲಿ ಇರುತ್ತೆ. ಈಗ ಯಾವುದೇ ಒಂದು ವೈರಸ್ ಬಂದ್ರೆ ಅದ್ರ ವಿರುದ್ಧ ಹೋರಾಡತಕ್ಕಂತ ಒಂದು ಆಂಟಿಬಾಡಿ ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಆಂಟಿಬಾಡಿ ಹೇಗಂದ್ರೆ ಅಲ್ಲಿ ವೈರಸ್ ಸಿಕ್ಕಾಪಟ್ಟೆ ಚೇಂಜಸ್ ಆಗಿ ಮ್ಯೂಟೇಷನ್ಸ್ ಆಗ್ತಾನೆ ಇದ್ರೆ ನಮ್ಮ ಬಾಡಿನೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಬಹುದು ಅಥವಾ ಆ ಟೈಮ್ ಅಲ್ಲಿ ದೇಹಕ್ಕೆ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಇದು ಲ್ಯಾಬ್ ಅಲ್ಲೇ ಜೆನೆಟಿಕಲಿ ಇಂಜಿನಿಯರ್ಡ್ ಏನಾದ್ರು ಅಥವಾ ಬಯೋಟೆರರಿಸಂ ಮಾಡೋದಕ್ಕೆ ಪ್ರಿಪೇರ್ ಆಗಿರ್ತಕ್ಕಂಥ ವೈರಸ್ಸೇ ಆದ್ರೆ ಸಾಕಷ್ಟು ಮನುಕುಲಕ್ಕೆ ಡ್ಯಾಮೇಜ್ ಮಾಡುತ್ತೆ. ಯಾಕೆ ಅಂತಂದ್ರೆ ಇದಕ್ಕೆ ನಾವು ಕೌಂಟರ್ ರೆಡಿ ಮಾಡ್ಬೇಕು ಅಂತಂದ್ರೂ ಕೂಡ ಸಾಕಷ್ಟು ಸಮಯ ಬೇಕಾಗುತ್ತೆ. ಅಷ್ಟರಲ್ಲಿ ಸುಮಾರು ಜನಕ್ಕೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ ಥ್ಯಾಂಕ್ ಯು ಡಾಕ್ಟರ್ ಪವನ್ ಕುಮಾರ್ ಅವರೇ. ಇಷ್ಟೋ ತನಕ ನಮ್ಮ ಜೊತೆಗೆ ಜಾಯ್ನ್ ಆಗಿ ಈ ಕೃತಕವಾಗಿ ಇದು ನಿರ್ಮಾಣ ಆಗಿರುವಂಥದ್ದು ಅನ್ನೋ ಸಂಬಂಧಪಟ್ಟಂಗೆ ಕೆಲವು ವಿವರಣೆಯನ್ನ ಕೊಟ್ರಿ, ಧನ್ಯವಾದ. ಸೊ ಅಲ್ಲಿಗೆ ಒಂದಂತೂ ಸ್ಪಷ್ಟ ವೀಕ್ಷಕರೇ, ಅಂದ್ರೆ ವ್ಯಾಕ್ಸಿನೇಷನ್ನ ಮುಖೇನವಾಗಿ ಇದಕ್ಕೆ ತಡೆ ಹಾಕೋದಕ್ಕೆ ಸಾಧ್ಯ ಅನ್ನುವಂಥ ರೀತಿಯಾಗಿನೇ ಈಗ ಡಾಕ್ಟರ್ಸ್ಗಳು ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು, ಆಯಾ ದೇಶಗಳ ಸರ್ಕಾರಗಳು ಕೂಡ ವಿಶ್ವಾಸ ಹೊಂದಿದೆ. ಬಟ್ ಈಗ ಇದು ಒಂದು ಕೃತಕವಾಗಿ ತಯಾರಾಗಿದ್ದು ಅನ್ನುವಂಥದ್ದು ಜೊತೆಗೆ ಆಗಿಂದಾಗಲೇ ಹೊಸ ವೇರಿಯಂಟ್ಗಳು ಹುಟ್ಕೊಳ್ತಾ ಇರುವಂಥ ಕಾರಣಕ್ಕಾಗಿ ಇದು ಮುಂದಿನ ದಿನಗಳಲ್ಲಿ ಇನ್ಯಾವ್ಯಾವ ರೀತಿಯಾದಂಥ ವಿನಾಶಕ್ಕೆ ಕಾರಣ ಆಗ್ಬಿಡುತ್ತೋ ಅನ್ನುವಂಥ ಆತಂಕ ಸಹಜವಾಗೇ ಇದೆ. ಈ ಕಾರಣಕ್ಕಾಗಿ ಈಗಲೂ ಕೂಡ ನಮಗೆ ನಮ್ಮ ದೇಹವನ್ನು ಹೊಕ್ಕದೇ ಇರುವಂತಹ ರೀತಿಯಾಗಿ ನಾವು ಬಹಳ ಗಮನ ಕೊಟ್ಟು ನಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಬೇಕಾಗಿರುವಂಥದ್ದೇ ಅತಿ ಅವಶ್ಯಕ ಆಗಿದೆ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಮೊದಲ ವೇವ್ನಲ್ಲಿ ಇದ್ದಂಥ ತೀವ್ರತೆಗೂ ಎರಡನೇ ವೇವ್ನಲ್ಲಿ ಇರುವಂಥ ತೀವ್ರತೆಗೂ ನಾವು ಬಹಳ ವ್ಯತ್ಯಾಸವನ್ನು ಗಮನಿಸ್ತಾ ಇದ್ದೀವಿ. ಇನ್ನೂ ಇದು ಯಾವ ಮಟ್ಟಿಗಿನ ತೀವ್ರತೆ ತಂದೊಟ್ಟುತ್ತೆ ಅನ್ನುವಂಥದ್ದು ಆತಂಕ ಇದೆ. ಜಪಾನ್ನಲ್ಲೆಲ್ಲ ನೀವು ನೋಡಿರ್ಬೋದು 4ನೇ 5ನೇ ಹಂತದ ವೇವ್ ಕೂಡ ಅಲ್ಲಿ ಈಗ ಸದ್ಯ ಚಾಲ್ತಿಯಲ್ಲಿದ್ದು ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ನಾವು ಬಹಳ ಹುಷಾರಾಗಿರ್ಬೇಕು. ಜೊತೆಗೆ ಇಡೀ ವಿಶ್ವವೂ ಕೂಡ ನಿಜಕ್ಕೂ ಏನಾಗಿದೆ ಅನ್ನುವಂಥ ತಿಳ್ಕೊಂಡು ಅಕಸ್ಮಾತ್
ಚೀನಾ ಏನಾದ್ರೂ ಇದಕ್ಕೆ ಕಾರಣೀಕರ್ತನಾಗಿದ್ರೆ ತಕ್ಕ ಶಾಸ್ತಿಯನ್ನ ಚೀನಾ ಇದಕ್ಕೆ ಸಂಬಂಧಪಟ್ಟಂಗೆ ಅನುಭವಿಸಬೇಕಾಗಿದೆ ಅನ್ನುವಂಥದ್ದು ಜನರ ಒತ್ತಾಯ ಕೂಡ ಆಗಿದೆ. ಇದಾಗಿತ್ತು ಇವರೆಗಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.